ಬಹಳ ಇಂಪಾರ್ಟೆಂಟ್ ಆಗಿರುವಂತ ದಿನ ಬಹಳ ಇಂಪಾರ್ಟೆಂಟ್ ಆಗಿರುವಂತ ದಿನ ಅಂತ ಭಾವಿಸ್ಕೊಳ್ತೀನಿ ನಾನು. ಯಾಕಂತ ಹೇಳಿದ್ರೆ ತುಂಬಾ ಜನ ಇವತ್ತು ಇಲ್ಲಿ ಜಾಯ್ನ್ ಆದಂತ ವ್ಯಕ್ತಿಗಳಿಗೆ ಒಂದು ಕುತೂಹಲ ಇರುತ್ತೆ. ಏನಿರ್ಬೋದು ಈ ಕಾರ್ಯಕ್ರಮ, ನನ್ನ ಸ್ನೇಹಿತರು ಯಾರೋ ಈ ಲಿಂಕ್ ಅನ್ನು ಕಳಿಸಿದ್ದಾರೆ ಅಥವಾ ಎಲ್ಲೋ ಯಾವ್ದೋ ಪೋಸ್ಟ್ ನೋಡ್ಕೊಂಡು ನಾನು ಇವತ್ತು ಈ ಒಂದು ಅಪರ್ಚುನಿಟಿಗೆ ನಾನು ಇವತ್ತು ಜಾಯ್ನ್ ಆಗ್ತಾ ಇದ್ದೀನಿ. ಸಾಕಷ್ಟು ಪ್ರಶ್ನೆಗಳ ಜೊತೆಗೆ ನೀವು ಇಲ್ಲಿ ಎಲ್ಲರೂ ಕೂಡ ಬಂದು ಕೂತ್ಕೊಂಡಿದ್ದೀರಿ. ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಕೇವಲ 30-35 ನಿಮಿಷದಲ್ಲಿ ಕ್ಲಾರಿಟಿ ಸಿಗುತ್ತೆ. ಆ ಕಾರಣಕ್ಕೋಸ್ಕರ ಈ ಒಂದು ಸಂಡೇ ನೀವೇನ್ ಇಲ್ಲಿ ಬಂದು ಕೂತ್ಕೊಳ್ತಾ ಇದ್ದೀರಿ, ನಿಮ್ಮ ಲೈಫ್ ಅಲ್ಲಿ ಇದೊಂದು ಮೆಮೊರಬಲ್ ಆಗಿರುವಂತ ಒಂದು ಸಂಡೇ ಆಗಿರುತ್ತೆ. ಅಂಡ್ ನಿಮ್ಮ ಲೈಫ್ ಅಲ್ಲಿ ಯಾವತ್ತೂ ನೆನ್ಪಿಟ್ಕೊಳ್ಳುವಂತ ಒಂದು ಸಂಡೇ ಆಗಿರುತ್ತೆ. 30-35 ನಿಮಿಷ ನಾವು ಜಗತ್ತಲ್ಲಿ ಎಲ್ಲೆಲ್ಲೋ ಕಳೆದಿರ್ತೀವಿ. ಸ್ಟೇಟಸ್ ನೋಡೋದ್ರಲ್ಲೋ, ಮತ್ತೊಂದ್ರಲ್ಲೋ, ರೀಲ್ಸ್ ನೋಡೋದ್ರಲ್ಲೋ, ಎಲ್ಲೋ ಆಡೋದ್ರಲ್ಲೋ, ಮತ್ತೊಂದ್ರಲ್ಲೋ ಎಲ್ಲಾ ಕಡೆ ಕಳೆದಿರ್ತೀವಿ. ಆದ್ರೆ ಈ 30-35 ನಿಮಿಷ ನಿಮ್ಮ ಜೀವನದ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ಟೈಮ್ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ನಾನು ದಿವ್ಯಾಧರ್ ಶೆಟ್ಟಿ ಅಂತ ಹೇಳಿ. ಸೊ ನನ್ನ ಪರಿಚಯ ನಾನು ನನ್ನ ಹತ್ರ ಮಾಡ್ಕೊಳ್ತೀನಿ. ಇವತ್ತು ನಿಮ್ಗೆ ಈ ಒಂದು ಅಪಾರ್ಚುನಿಟಿಯ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ. ಕೊನೆಯಲ್ಲಿ ಒಬ್ಬ ವೆರಿ ಸ್ಪೆಷಲ್ ಪರ್ಸನ್ ಈ ಒಂದು ಅಪಾರ್ಚುನಿಟಿಯನ್ನ ಅಲ್ಲೇ ಇದ್ಕೊಂಡು ತನ್ನ ಜೀವನದಲ್ಲಿ ಯಶಸ್ಸಿನ ಹಾದಿಯಲ್ಲಿ ಬಂದಿದ್ದಾರೆ ಅಂಡ್ ಅವರಿಂದ ಎಷ್ಟು ಜನ ಜೀವನವನ್ನ ಬದಲಾಯಿಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಆ ವ್ಯಕ್ತಿ ಕೂಡ ಮಾತಾಡ್ಲಿಕ್ಕಿದ್ದಾರೆ. ಸೊ ಯಾರು ಕೂಡ ಎಲ್ಲೋ ಆ ಕಡೆ ಈ ಕಡೆ ಓಡಾಡದೆ ಕೇವಲ 30-35 ನಿಮಿಷ ಈ ಒಂದು ಕಾನ್ಸೆಪ್ಟ್ ಅನ್ನ ತುಂಬಾ ಸೀರಿಯಸ್ ಆಗಿ ಎಲ್ಲರೂ ಕೂಡ ಕೇಳಿಸ್ಕೊಳ್ತೀರಿ, ಅರ್ಥ ಮಾಡ್ಕೊಳ್ತೀರಿ ಅಂತ ಅನ್ಕೊಳ್ತಾ ನಿಮ್ಮನ್ನ ಮತ್ತೊಮ್ಮೆ ನಾನು ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಜನಕ್ಕೆ ಒಂದ್ ಕನ್ಸಿರುತ್ತೆ. ಶಾಲೆಗೆ ಹೋಗುವಂತ ಪುಟ್ಟ ಮಗುವಿನಿಂದ ಹಿಡಿದು ಹಣ್ಣಾದಂತ ಮುದುಕುವರೆಗೂ ಕೂಡ ಜೀವನದಲ್ಲಿ ಅವರದ್ದೇ ಆದಂತ ಒಂದಿಷ್ಟು ಕನಸುಗಳಿರುತ್ತೆ. ಕನಸುಗಳು ಕೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ತರದ ಕನಸಿರುತ್ತೆ. ಶಾಲೆಗೆ ಹೋಗುವಾಗ ಮಕ್ಕಳಿಗೆ ಕೇಳಿದ್ರೆ ಭವಿಷ್ಯದಲ್ಲಿ ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಆ ತರದ ಕನಸುಗಳು ಬಂದ್ರೆ, ಇನ್ನೊಂದಿಷ್ಟು ಜನಕ್ಕೆ ನಾನ್ ಜೀವನದಲ್ಲಿ ಒಂದು ಒಳ್ಳೆ ಜಾಬ್ ತಗೊಳ್ಬೇಕು, ನಾನ್ ಯಾವ್ದೋ ಒಂದು ಮನೆ ಕಟ್ಟಬೇಕು, ಈ ತರದ ಕನಸುಗಳು ಬರುತ್ತೆ. ಸ್ನೇಹಿತರೆ, ನಾವೆಲ್ಲರೂ ಕೂಡ ಒಂದು ಮೆಚ್ಯೂರ್ ಆಗಿರುವಂತ ಲೆವೆಲ್ ಗೆ ಬಂದಿದೀವಿ ಅಂತ ಅನ್ಕೊಳ್ತೀನಿ. 18 ವರ್ಷ ಮೇಲ್ಪಟ್ಟವರೇ ಇಲ್ಲಿ ಎಲ್ಲರೂ ಇದ್ದೀರಿ ಅಂತ ಅನ್ಕೊಳ್ತೀನಿ. 18 ವರ್ಷ ಮೇಲ್ಪಟ್ಟ ತಕ್ಷಣ ನಮ್ಮ ಲೈಫ್ ಅಲ್ಲಿ ನಮ್ಗೆ ನಮ್ಮದೇ ಆದಂತಹ ಜೀವನದ ಬಗ್ಗೆ ಸಾಕಷ್ಟು ಕನಸುಗಳು ಬರುತ್ತೆ. ಆ ಕನಸುಗಳನ್ನ ನಾವು ಪಟ್ಟಿ ಮಾಡ್ತಾ ಹೋದ್ರೆ ಆ ಪಟ್ಟಿ ಬಹುಶಃ ಎಷ್ಟೋ ಅಡಿಷನಲ್ ಶೀಟ್ಗಳು ಬೇಕಾಗಬಹುದು. ಯಾರಿಗೆ ಜೀವನದಲ್ಲಿ ಒಂದು ಒಳ್ಳೆ ಕಾರನ್ನು ತಗೊಳ್ಬೇಕು, ಒಂದು ಒಳ್ಳೆ ಮನೆ ಕಟ್ಕೊಳ್ಬೇಕು, ನಾನು ಬಹಳ ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ, ಕಾರು ಮತ್ತೊಂದು ಎಲ್ಲದಕ್ಕಿಂತ ಜಾಸ್ತಿ ಇವತ್ತು ಯಾರೇ ಕೆಲಸ ಮಾಡುವಂತ ವ್ಯಕ್ತಿಗಳನ್ನ ನೋಡಿ ಅವರ ಜೀವನದ ಒಂದು ಅತ್ಯಂತ ದೊಡ್ಡ ಡ್ರೀಮ್ ಯಾವ್ದು ಕೇಳಿದ್ರೆ ಒಂದು ಒಳ್ಳೆ ಮನೆಯನ್ನು ಕಟ್ಕೊಳ್ಳೋದು ಅವ್ರ ಜೀವನದ ಡ್ರೀಮ್ ಆಗಿರುತ್ತೆ. ಬೆಂಗಳೂರಲ್ಲಿರುವಂತ ನನ್ನ ತುಂಬಾ ಜನ ಸ್ನೇಹಿತರು ಯಾವಾಗ್ಲೂ ಸಿಗ್ದವಾಗೆಲ್ಲ ಹೇಳ್ತಾ ಇರ್ತಾರೆ, ಎಷ್ಟು ವರ್ಷ ಅಂತ ಇದೇ ಬಾಡಿಗೆ ಮನೇಲಿರೋದು, ಎಷ್ಟು ವರ್ಷದಿಂದ ದುಡಿತಾ ಇದ್ದೀವಿ, ನಂದೇ ಆದಂತ ಒಂದ್ ಸ್ವಂತ ಮನೆ ಕೊಟ್ಕೊಳಕ್ ಆಗ್ತಾ ಇಲ್ಲ, ಯಾವಾಗಾದ್ರೂ ಒಂದ್ ಮನೆ ಕಟ್ಕೊಳ್ತೀವಿ ಅಂತ ಅನ್ಸಿಬಿಟ್ಟಿದೆ, ಊರಲ್ಲಾದ್ರೂ ಹೋಗಿ ಒಂದ್ ಸಣ್ಣ ಮನೆನಾದ್ರೂ ಕಟ್ಕೋಬೇಕು ಅಂತ ಹೇಳಿ. ಒಂದು ಡಬಲ್ ಬೆಡ್ರೂಮ್ ಮನೆ ಕಟ್ಕೊಳ್ಳೋದು ಕೂಡ ಇವತ್ತು ಎಷ್ಟೋ ಜನರ ಕನ್ಸು. ಆದ್ರೆ ಅದಕ್ಕೆ ಎಷ್ಟೋ ಜನ ಸಾಲ ಮಾಡಿ ಆ ಸಾಲ ಕಟ್ಟೋಕಾಗದೆ ಎಷ್ಟೋ ಜನ ಕಷ್ಟಪಡುವವರನ್ನು ಇವತ್ತು ನಮ್ಮ ಅಕ್ಕಪಕ್ಕದಲ್ಲಿ ಕಂಡಿದ್ದೀವಿ. ನೀವ್ ಒಂದ್ಸಲ ನಿಮ್ಮ ಅಕ್ಕಪಕ್ಕದಲ್ಲಿ ಯೋಚನೆ ಮಾಡಿ. ಇವತ್ತು ನಾವು ಶಾಲೆಗೆ ಹೋಗ್ತಾ ಇರುವಾಗ ನಾನ್ ಬರ್ಡೇ 88 ಅಲ್ಲಿ ಹುಟ್ಟಿದ್ ನಾನು. ನಾವು ಸ್ಕೂಲಿಗೆ ಹೋಗುವಾಗ ನಾನು PG ಮಾಡುವಾಗಿರ್ಬೋದು, ಡಿಗ್ರಿ ಮಾಡುವಾಗಿರ್ಬೋದು, ನನಗಿರುವಂತ ಫೀಸ್ ಬಹಳ ಕಡಿಮೆ ಇತ್ತು. 10,000 12,000 ನಾವು ಡಿಗ್ರಿನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ವಿ. ಇವತ್ತು ನಮ್ಮ ಮಕ್ಕಳಿಗೆ ಒಂದು ಎಜುಕೇಶನ್ ಕೊಡೋದು ಅಂತ ಹೇಳಿದ್ರೆ ಅದು ಎಷ್ಟು ಟಫ್ ಇದೆ. ಇಲ್ಲಿ ಮದುವೆ ಆದವರು ಇರ್ಬೋದು, ಮದುವೆ ಆಗದಿದ್ದವರು ಇರ್ಬೋದು. ಆದ್ರೆ ಎಲ್ರಿಗೂ ಕೂಡ ಮುಂದಿನ ನಿಮ್ಮ ಫ್ಯೂಚರ್ ಅಲ್ಲಿ ನಿಮ್ಮ ಮಕ್ಕಳ ಎಜುಕೇಶನ್ ಅನ್ನೋದು ಖಂಡಿತವಾಗ್ಲೂ ಕೂಡ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಆ ಒಂದು ಹಂತದಲ್ಲಿ ಒಂದು LKG UKG ಫೀಸ್ 20,000 30,000 40,000 ಇರುತ್ತೆ ಅಂತ ಹೇಳಿದ್ರೆ ಅವ್ರನ್ನೆಲ್ಲಾದ್ರೂ ನಾನು ಡಾಕ್ಟರ್ ಮಾಡ್ತೀನಿ, ಅವ್ರನ್ನ ನಾನು ಇಂಜಿನಿಯರಿಂಗ್ ಮಾಡ್ತೀನಿ, ಯಾಕಂದ್ರೆ ನಮ್ಮ ಮಕ್ಕಳು ಏನ್ ಕನಸು ಕಂಡ್ರು ಕೂಡ ಅದನ್ನ ನನಸು ಮಾಡ್ಬೇಕು ಅಂತ ನಾವು ತಂದೆ ತಾಯಿಗಳು ನಿಂತ್ಕೊಳ್ತೀವಿ. ಈಗ ನಾನು ಕೇಳ್ತೀನಿ, ನಾವು ಓದ್ತಾ ಇರುವಂತಹ ಒಂದು ಎಜುಕೇಶನ್ ಅಲ್ಲಿ, ನಾವು ಮಾಡ್ತಾ ಇರುವಂತಹ ಒಂದು ಜಾಬ್ ಅಲ್ಲಿ ಇವತ್ತು ತುಂಬಾ ಜನ ನನಗೆ ಇವತ್ತು ಕಾಲ್ ಮಾಡಿದ್ದೀರಿ. ಸಾಕಷ್ಟು ಜನ ಹೊಸಬರು ಇವತ್ತು ಈ ಒಂದು ಅವಕಾಶದೊಳಗಡೆ ಬರೋದಕ್ಕೆ ಇವತ್ತು ಕಾಲ್ ಮಾಡಿದ್ದೀರಿ. ಸರ್, ಏನದು ಜಾಬ್ ಅಪರ್ಚುನಿಟಿ, ಏನದು ಬಿಸ್ನೆಸ್ ಅಪರ್ಚುನಿಟಿ, ನಾನು ಈಗ ತಾನೇ ಡಿಗ್ರಿ ಮುಗಿಸಿದ್ದೀನಿ, ನಾನ್ ಏನ್ ಮಾಡ್ಬೇಕು ಅಂತೇಳಿ. ಸ್ನೇಹಿತರೆ, ನಾನೊಬ್ಬ ಲೆಕ್ಚರ್ ಆಗಿದ್ದಂತ ಒಬ್ಬ ವ್ಯಕ್ತಿ. ನಾನ್ ಲೆಕ್ಚರಿಂಗ್ ಮಾಡುವಾಗ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದನೋ ಆ ವಿದ್ಯಾರ್ಥಿಗಳೆಲ್ಲ ಇವತ್ತು ನನಗೆ 5-6 ವರ್ಷದ ನಂತರ ಇವತ್ತು ನನಗೆ ಸಿಗ್ದವಾಗ ಇವತ್ತು ಕೂಡ ಕೆಲಸಕ್ಕಾಗಿ ಹುಡುಕಾಡ್ತಾ ಇದ್ದಂತ ವಿದ್ಯಾರ್ಥಿಗಳು ನನಗೆ ಸಿಗ್ತಾರೆ. ತುಂಬಾ ಟ್ಯಾಲೆಂಟ್ ಇರುವಂತ ಮಕ್ಕಳಿಗೂ ಕೂಡ ಇವತ್ತು ಒಳ್ಳೆ ಜಾಬ್ ಸಿಗ್ತಾ ಇಲ್ಲ. ಒಳ್ಳೆ ಇನ್ಫ್ಲುಯೆನ್ಸ್ ಇದ್ರೆ, ಕೈಯಲ್ಲಿ ಒಳ್ಳೆ ದುಡ್ಡಿದ್ರೆ, ಬ್ಯಾಕ್ ಗ್ರೌಂಡ್ ಚೆನ್ನಾಗಿದ್ರೆ, ಎಲ್ಲೋ ಒಂದ್ 20,000 30,000 40,000ಕ್ಕೆ ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ಹೊರಗಡೆ ದುಡಿಯೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಅಂತದ್ರಲ್ಲಿ ಮಾಮೂಲಿ IIT ಮಾಡ್ಕೊಂಡು ITI ಮಾಡ್ಕೊಂಡು ಅಥವಾ ಯಾವ್ದೋ ಒಂದ್ ಸಣ್ಣ ಪುಟ್ಟ ಡಿಗ್ರಿ ಮಾಡ್ಕೊಂಡು ಇಂಗ್ಲಿಷ್ ಅಲ್ಲಿ ಜಾಸ್ತಿ ಮಾತಾಡ್ಲಿಕ್ಕೆ ಬರದೇ ಇದ್ದಂತ ವ್ಯಕ್ತಿಗಳಿಗೆ ಅವ್ರ ಜೀವನ ಇವತ್ತು ಕೇವಲ ಕನ್ಸಾಗೆ ಉಳ್ಕೊಂಡಿರೋದು ನಮ್ಮ ಅಕ್ಕಪಕ್ಕದಲ್ಲಿ ನಾವು ತುಂಬಾ ಜನರದ್ದು ನೋಡಿದ್ದೀವಿ. ಈಗ ನಿಮ್ಗೆಲ್ರಿಗೂ ನಾನು ಕೇಳ್ತೀನಿ, ನಮ್ಮ ಜೀವನದಲ್ಲಿ ಇರುವಂತ ನಾವು ಕನಸುಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ನಾವ್ ಏನ್ ಮಾಡ್ತಾ ಇದ್ದೀವಿ? ನಾವು ಮಾಡ್ತಿರುವಂತ ಜೀವನದ ಕೆಲಸದಲ್ಲಿ ಅಥವಾ ನಾವು ಮಾಡ್ತಿರುವಂತ ಉದ್ಯೋಗದಲ್ಲಿ ನಮ್ಮ ಕನಸುಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ನಮ್ಗೆ ಆಗ್ತಾ ಇದೆಯಾ? ನಾವು ಮನೆ ಕಟ್ಟಬೇಕು ಅನ್ನೋಂತ ಕನಸು ನಮ್ಗೆ ಈಡೇರಿಸಲಿಕ್ಕೆ ಸಾಧ್ಯ ಇದೆಯಾ? ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಟೈಮ್ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ?
ಇವತ್ತು ಬೇಕರಿ ಮಾಡ್ಕೊಂಡವರಿಗೆ, ಹೋಟ್ಲು ಮಾಡ್ಕೊಂಡವರಿಗೆ, ಯಾವುದೋ ಸಣ್ಣ ಪುಟ್ಟ ವರ್ಕಿಗೆ ಹೋಗ್ತಿರುವವರಿಗೆ ಬೆಳಿಗ್ಗೆ 7 ಗಂಟೆಗೆ ಹೋದ್ರೆ ಸಂಜೆ 7 ಗಂಟೆವರೆಗೆ ಡ್ಯೂಟಿ ಇರುತ್ತೆ. ಆ ಟೈಮಲ್ಲಿ ಅವರು ಎಷ್ಟೋ ಫ್ಯಾಮಿಲಿಗಳು ಇವತ್ತು ಡೈವರ್ಸ್ ಆಗ್ತಾ ಇದೆ. ನಿಮ್ಮ ಅಕ್ಕಪಕ್ಕದಲ್ಲಿ ನೋಡಿರ್ಬೋದು. ಎಷ್ಟೋ ಜನ ಸೆಲೆಬ್ರಿಟಿಗಳು, ಎಷ್ಟೋ ಜನ ವ್ಯಕ್ತಿಗಳು ಇವತ್ತು ಡೈವರ್ಸ್ ಪ್ರಕರಣಗಳ ಸಂಖ್ಯೆ ಸಾವಿರ ಗಟ್ಲೆ, ಲಕ್ಷ ಗಟ್ಲೆ ಜಾಸ್ತಿ ಆಗ್ತಿದೆ. ಏನ್ ರೀಸನ್ ಅಂತ ನೋಡಿದ್ರೆ ಅವರಿಗೆ ಫ್ಯಾಮಿಲಿಗೆ ಜೊತೆ ಟೈಮ್ ಕೊಡ್ತಾ ಇಲ್ಲ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಒಳ್ಳೆ ಬಾಂಡಿಂಗ್ ಅವ್ರ ಜೊತೆ ಕ್ರಿಯೇಟ್ ಆಗ್ತಾ ಇಲ್ಲ. ನಾನ್ ಕೇಳ್ತೀನಿ, ನಮ್ ಜೀವನದಲ್ಲಿ ಒಂದು ಒಳ್ಳೆ ಕಾರು, ಒಂದು 4 ಜನ ನಮ್ಮನ್ನ ಗುರುತಿಸ್ಬೇಕು, ಸಮಾಜಕ್ಕೆ ನಾವೇನಾದ್ರೂ ಒಂದ್ ಕೊಡ್ಬೇಕು, ನಾವು ಒಂದಿಷ್ಟು ದೊಡ್ಡ ವ್ಯಕ್ತಿಗಳಾಗಿ ನಾವೇನಾದ್ರೂ ಬೆಳಿಬೇಕು ಅಂತ ಹೋದ್ರೆ ನಮ್ಗೆ ಖಂಡಿತವಾಗ್ಲೂ ಕೂಡ ಕಷ್ಟದ ದಾರಿಗಳೇ ನಮ್ಗೆ ಕಾಣಿಸುತ್ತೆ. ಈಗ ನಾನ್ ನಿಮ್ಗೆ ಕೇಳ್ತೀನಿ, ಇದೆಲ್ಲ ದಾರಿಗಳೆಲ್ಲ ಕಷ್ಟ ಇದೆ ನಿಜ. ಹಾಗಾದ್ರೆ ನಾವ್ ಇದನ್ನ ಈಡೇರಿಸ್ಕೊಳ್ಬೇಕು, ನಮ್ ಜೀವನ ನಾನ್ ಕಟ್ಕೊಳ್ಬೇಕು, ಈ ಕನಸುಗಳನ್ನ ಹಾದಿಯಲ್ಲಿ ನಾನು ಮುನ್ನಡಿಬೇಕು ಅಂತ ಹೇಳಿದ್ರೆ ತುಂಬಾ ಜನ ಆಯ್ಕೆ ಮಾಡ್ಕೊಳ್ಳೋದು ಜಾಬಿನ ಹಾದಿಯನ್ನ. ನಾನ್ ಕೂಡ 5-6 ವರ್ಷ ಜಾಬ್ ಮಾಡಿದವನು. ಇಲ್ಲಿ ತುಂಬಾ ಜನ ಜಾಬ್ ಮಾಡಿದವರು ಇದ್ದೀರಿ. 15,000 20,000 ನಾವು ದುಡಿದು ಎಷ್ಟು ವರ್ಷ ಸೇವಿಂಗ್ಸ್ ಮಾಡಿ ನಾವೊಂದು ಗೃಹ ಸಾಲ ತೀರ್ಸೋದಕ್ಕಾಗತ್ತೆ, ನೀವು ಯೋಚನೆ ಮಾಡಿ. ಎಷ್ಟು ವರ್ಷ ನಾವು ಸಾಲ ಮೇಲೆ ಸಾಲ, ಸಾಲದ ಮೇಲೆ ಸಾಲ ಮಾಡ್ಕೊಂಡು ಮಕ್ಕಳ ಎಜುಕೇಶನ್ ಒಂದು ಚೆನ್ನಾಗಿ ಮಾಡ್ಕೊಳಕ್ಕಾಗತ್ತೆ ಹೇಳಿ. ಹಾಗಂತೇಳಿ ಒಂದಿಷ್ಟು ಜನ ಬಿಸ್ನೆಸ್ ಕಡೆಗೆ ಹೋಗ್ತಾರೆ. ಆ ಬಿಸ್ನೆಸ್ ಗೆ ಇನ್ವೆಸ್ಟ್ಮೆಂಟ್ ಬೇಕು, ಒಳ್ಳೆ ಸಪೋರ್ಟಿವ್ ಬೇಕು, ಅಂಡ್ ಸ್ಕಿಲ್ ಬೇಕು, ಅಂಡ್ ಎಲ್ಲಕ್ಕಿಂತ ಜಾಸ್ತಿ ದೊಡ್ಡ ಮಟ್ಟದ ಸ್ಟ್ರಗಲ್ ಬೇಕು. ಕಾಂಪಿಟೇಷನ್ ಇದೆ. ಇದ್ರ ಮಧ್ಯೆ ಅವ್ರು ಸ್ಟ್ರಗಲ್ ಆಗಿ ಅವ್ರಿಗೆ ಅವ್ರ ಬಿಸ್ನೆಸ್ ಅಲ್ಲಿ ಸರ್ವೈವ್ ಆಗೋದೇ ಕಷ್ಟ ಆಗತ್ತೆ. ಅಂತರದ್ರಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಕುಳಗಳೆಲ್ಲ ಬಚಾವಾಗ್ತಾರೆ ಬಿಟ್ರೆ ಎಷ್ಟೋ ಸಣ್ಣ ಬಿಸ್ನೆಸ್ ಗಳು ತಮ್ಮ ಜೀವನವನ್ನ ಬಿಸ್ನೆಸ್ ಅಲ್ಲೇ ಕಳ್ಕೊಂಡವ್ರು. ಕೊರೋನಾ ಟೈಮ್ ಅಲ್ಲಂತೂ ಸುಮಾರು ಜನ ಬಿಸ್ನೆಸ್ ಗಳು ಸುಸೈಡ್ ಮಾಡ್ಕೊಳ್ಳೋದನ್ನು ಕೂಡ ನಾವು ನೋಡಿದೀವಿ. ಯಾಕಂತ ಹೇಳಿದ್ರೆ ಅವ್ರಿಗೆ ಅದರಲ್ಲಿ ಸರ್ವೈವ್ ಆಗೋದೇ ಕಷ್ಟ ಆಗಿತ್ತು. ಈಗ ನಾನು ಕೇಳ್ತೀನಿ, ನೀವೊಂದು ಜಾಬ್ ಮಾಡ್ತಾ ಇರ್ತೀರಿ, ಎಷ್ಟು ದುಡಿತೀರಿ? ನೀವು ಕೆಲಸ ಮಾಡುವಷ್ಟು ಟೈಮ್ ಮಾತ್ರ ನೀವು ಅದರಲ್ಲಿ ಏನಾದ್ರೂ ಇನ್ಕಮ್ ತಗೊಳ್ತೀರಿ. ಆಕ್ಟಿವ್ ಇನ್ಕಮ್ ಅಂತ ಕರಿತೀವಿ ಅದನ್ನ. 2 ದಾರಿ ಇರೋದು ಮೇಜರ್ ಆಗಿ ಇನ್ಕಮ್ ಮಾಡ್ಲಿಕ್ಕೆ. ನೀವು ಕೆಲಸ ಮಾಡ್ತೀರಿ, ಆ ಕೆಲ್ಸಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಒಂದಿಷ್ಟು ಇನ್ಕಮ್ ಅಂತ ತಗೊಳ್ತೀರಿ, ಅದನ್ನ ನಾವು ಆಕ್ಟಿವ್ ಇನ್ಕಮ್ ಅಂತ ಕರಿತೀವಿ. ಸರಿ, ಬೇಡ ನಾನೇನೋ ಮಾಡ್ಕೊಳ್ತೀನಿ, ಬಿಸ್ನೆಸ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಪ್ಯಾಸಿವ್ ಇನ್ಕಮ್ ಅಂತ ಒಂದು ದಾರಿ ಇದೆ. ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಇವತ್ತಿನ ಇಂಡಿಯಾದಲ್ಲಿ 140-150 ಕೋಟಿ ಜನ ಇದ್ರೆ ಅದರಲ್ಲಿ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ. ಹಾಗಾದ್ರೆ ಏನಿದು ಪ್ಯಾಸಿವ್ ಇನ್ಕಮ್ ಅಂತ ಹೇಳಿದ್ರೆ ಏನು? ಒಂದಿಷ್ಟು ಜನ ಸೆಲೆಬ್ರಿಟಿಗಳನ್ನ ನೀವು ನೋಡಿರ್ಬಹುದು, ಒಂದಿಷ್ಟು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನೀವು ನೋಡಿರ್ಬಹುದು. ಅವರೆಲ್ಲರೂ ಕೂಡ ಅವ್ರ ಜೀವನವನ್ನ ತುಂಬಾ ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಯಾವತ್ತೋ ಮಾಡಿರೋ ಕೆಲಸಕ್ಕೆ ಇವತ್ತು ಕೂಡ ರಿಟರ್ನ್ಸ್ ಅನ್ನ ತಗೊಳ್ತಾ ಇದೆ. ನೀವು SP ಬಾಲಸುಬ್ರಹ್ಮಣ್ಯಂ ಕೇಳಿರ್ಬಹುದು, ಅಥವಾ ಯಾವುದೋ ಒಬ್ಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೇಳಿರ್ಬಹುದು, ಯಾವತ್ತೋ ಪುಸ್ತಕವನ್ನು ಬರೆದಂತ ವ್ಯಕ್ತಿಗಳಿರ್ಬಹುದು, ಅಥವಾ ಬಿಲ್ಡಿಂಗ್ ಗಳನ್ನ ನಮ್ಮ ತಾತ ಮುತ್ತಾತ ಕಟ್ಟಿರುವಂತ ಬಿಲ್ಡಿಂಗ್ ಗಳಿಂದ ಇವತ್ತು ಬಾಡಿಗೆ ತಗೊಳ್ತಿರುವಂತ ವ್ಯಕ್ತಿಗಳಿರ್ಬಹುದು. ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲರ ಕಾಲಕ್ಕೂ ಕೂಡ ಅವರು ಒಂದು ಸ್ಟೇಬಲ್ ಆದಂತ ಇನ್ಕಮ್ ಅನ್ನು ಮಾಡಿಟ್ಟು ಹೋಗಿದ್ದಾರೆ. ನಾವ್ ಹಾಗಾದ್ರೆ ಏನ್ ಮಾಡ್ತಾ ಇದ್ದೀವಿ? ನಮ್ಮ ಜೀವನ ಯಾವ ದಾರಿಯಲ್ಲಿ ಹೋಗ್ತಾ ಇದೆ? ಸ್ನೇಹಿತರೆ, ಇದೆಲ್ಲ ಪ್ರಶ್ನೆ ನಿಮ್ಮೊಳಗಡೆ ಹುಟ್ಟುಕೊಳ್ತಾ ಇದೆ ಅಂತ ಹೇಳಿದ್ರೆ ಈ ಭಾನುವಾರದ ಈ ಸಂಜೆ ಅದಕ್ಕೊಂದು ಕ್ಲಾರಿಟಿಯನ್ನು ಕೊಡೋದಕ್ಕೆ, ನಾವು ಕೂಡ ಯಾರೋ ಶ್ರೀಮಂತರ ತರ ಬದುಕೋದಕ್ಕೆ ನಮಗೂ ಕೂಡ ಅವಕಾಶ ಇದೆ. ನಮ್ಮ ಜೀವನ ಕೂಡ ಕಟ್ಕೊಳ್ಲಿಕ್ಕೆ ಅವಕಾಶ ಇದೆ. ನಾವು ಕೂಡ ಅವ್ರ ತರಾನೇ ಬದುಕಬಹುದು. ನಮ್ಮೆಲ್ಲಾ ಕನಸುಗಳನ್ನ ಈಡೇರಿಸ್ಕೊಳ್ಬಹುದು. ನಾನು ಒಂದ್ ಒಳ್ಳೆ ಫಾರಿನ್ ಅನ್ನ ನೋಡ್ಬಹುದು, ಅಥವಾ ನಾನು ಒಂದಿಷ್ಟು ಕಡೆ ಸುತ್ತಾಡ್ಬಹುದು. ನನ್ನ ಫ್ಯಾಮಿಲಿ ಜೊತೆ ನಾನು ಒಂದ್ ಒಳ್ಳೆ ಲೈಫ್ ಸ್ಟೈಲ್ ಲೀಡ್ ಮಾಡ್ಬಹುದು. ನಾನು ಒಂದಿಷ್ಟು ಒಳ್ಳೆ ಬಟ್ಟೆಗಳನ್ನ ಹಾಕ್ಬಹುದು, ಒಂದ್ ಒಳ್ಳೆ ಶೂ ಹಾಕ್ಬಹುದು. ಈ ತರದ ಕನಸುಗಳನ್ನ ಇಟ್ಕೊಂಡಿರುವಂತ ಎಲ್ರಿಗೂ ಕೂಡ ನಿಮ್ಗೊಂದು ಅಪರ್ಚುನಿಟಿಯನ್ನ ನಾನು ತೋರಿಸ್ತಾ ಬರ್ತೀನಿ. ಕೇವಲ ಒಂದ್ ಇಷ್ಟು ವಿಚಾರಗಳನ್ನ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ತಾ ಬನ್ನಿ. ತುಂಬಾ ಬಹಳ ಮುಖ್ಯ. ನಿಮ್ಗೆ ತುಂಬಾ ಜನಕ್ಕೆ ಮಾರ್ಕೆಟಿಂಗ್ ಬಗ್ಗೆ ಗೊತ್ತಿಲ್ಲ. ಮಾರ್ಕೆಟಿಂಗ್ ಅಂದ ತಕ್ಷಣ ತುಂಬಾ ಜನರ ತಲೆಯಲ್ಲಿ ಬರುತ್ತೆ, ಸರ್ ಸೇಲ್ಸ್ ಮಾರ್ಕೆಟಿಂಗ್ ಇರ್ಬೋದು, ಇದ್ಯಾವುದೋ ಇದನ್ನ ಹೋಗಿ ಮನೆ ಮನೆ ಡೋರ್ ತಟ್ಟೋದಿರ್ಬೋದು. ಸ್ನೇಹಿತರೆ, ನಾನು ಆಗ್ಲೇ ಹೇಳಿದೆ, ನಾನು ಒಬ್ಬ ಲೆಕ್ಚರರ್ ಆಗಿದ್ದಂತ ಒಬ್ಬ ವ್ಯಕ್ತಿ. ಇವತ್ತು ಈ ಕಾನ್ಸೆಪ್ಟ್ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾವುದೋ ಮಾರ್ಕೆಟಿಂಗು, ಸೋಪು, ಮತ್ತೊಂದು ಇನ್ನೊಂದು ಒಂದಂತ ತುಂಬಾ ಜನರ ತಲೆಯಲ್ಲಿ ಹೊರಗಡೆ ತುಂಬಾ ಬೇರೆ ಬೇರೆ ತರದ ನೆಗೆಟಿವ್ ಗಳು ಬರುತ್ತೆ. ಈಗ ನಾನ್ ಕೇಳ್ತೀನಿ, ಯಾವ್ದು ಪಾಸಿಟಿವ್ ಯಾವ್ದು ನೆಗೆಟಿವ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾದವ್ರು ಯಾರು ಕೇಳಿದ್ರೆ ದುಡಿಯುವ ಹಂಬಲ ಇದ್ದಂತ ವ್ಯಕ್ತಿಗಳು ಮಾತ್ರ. ಸ್ನೇಹಿತರೆ, ಹೊರಗಡೆ ಮಾರ್ಕೆಟಿಂಗ್ ಅಲ್ಲಿ ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂತ ಇದೆ. ನಾವೆಲ್ಲರೂ ಬದುಕ್ತಾ ಇರುವಂತದ್ದು ಅದರಲ್ಲೇ. ನಮ್ಮ ತಾತ ಮುತ್ತಾತನವರೆಗೂ ಕೂಡ ಬದುಕಿದ್ದು ಕೂಡ ಅದರಲ್ಲೇ. ಹೊರಗಡೆ ಒಂದ್ ಯಾವ್ದೋ ಒಂದು ವಸ್ತು ಸಿಗತ್ತೆ ಅಂದ್ರೆ ಅಂಗಡಿಯಲ್ಲಿ ಹೋಗಿ ನಾವು ತಗೊಂಡು ಬರ್ತೀವಿ. ಆ ವಸ್ತುವಿನ ಅಂಗಡಿಯನ್ನು ತಯಾರು ಮಾಡಿರೋದಿಲ್ಲ. ಎಲ್ಲೋ ಹೋಗಿ ರಿಟೈಲರ್ ಅಲ್ಲಿ ಇರುವಂತ ಒಬ್ಬ ವ್ಯಕ್ತಿ ಯಾರೋ ಹೋಲ್ಸೇಲರ್ ಹತ್ರ ತಗೊಂಡ್ ಬರ್ತಾನೆ, ಯಾರೋ ಡಿಸ್ಟ್ರಿಬ್ಯೂಟರ್ ಹತ್ರ ತಗೊಂಡ್ ಬರ್ತಾನೆ. ಆ ಡಿಸ್ಟ್ರಿಬ್ಯೂಟರ್ ಇನ್ನೊಂದ್ ಕಡೆಯಿಂದ ಎಲ್ಲೋ ತಗೊಂಡ್ ಬರ್ತಾನೆ. ಅದು ಓನರ್ ಹತ್ರ ಹೋಗುವಾಗ ನಮ್ಗೆ ಅಜಗಜಾಂತರವಾದಂತ ಬೆಲೆ ನೋಡಿರ್ತೀವಿ. ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಮ ಸ್ಕ್ರೀನ್ ಅಲ್ಲಿ, 30 ರೂಪಾಯಿ, 35 ರೂಪಾಯಿ ಒಂದು ವಸ್ತು ತಯಾರಾದ್ರೆ ಅದು ಒಬ್ರ ಕೈ ಬದಲಾಗಿ ಒಬ್ರ ಕೈ ಬದಲಾಗಿ ನಮ್ ಕೈಗೆ ಬರುವಾಗ ಆ ವಸ್ತುವಿನ ಬೆಲೆ 100, 150 ರೂಪಾಯೋ 200 ರೂಪಾಯಿ ಆಗಿರುತ್ತೆ. ನೀವು ಕೇಳ್ತಿರ್ಬಹುದು, ಇಲ್ಲಿ ನಾವು ಬಿಸ್ನೆಸ್ ಮಾಡ್ಬೇಕು ಅಂತ ನೀವು ಇವತ್ತು ಕರೆದಿದ್ದೀರಿ. ನೀವು ನೋಡಿದ್ರಿ ಇಲ್ಲಿ ಯಾವುದೋ ಒಂದು ಕಾನ್ಸೆಪ್ಟ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. ಯಾಕೆ ಈ ಕಾನ್ಸೆಪ್ಟ್ ಮಾತಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಹೊರಗಡೆ ಒಂದು ಮಾರ್ಕೆಟ್ ಇದೆ, ಟ್ರೆಡಿಷನಲ್ ಮಾರ್ಕೆಟ್ ಅಂತ ಹೇಳಿದೆ. ಅದಕ್ಕೆ ಪರ್ಯಾಯವಾದಂತ ಇನ್ನೊಂದು ಮಾರ್ಕೆಟಿಂಗ್ ಇದೆ. ಅದನ್ನ ಡೈರೆಕ್ಟ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಡೈರೆಕ್ಟ್ ಮಾರ್ಕೆಟಿಂಗ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋ ಜೊತೆಗೆ ನೀವು ಒಂದು ಪಾಯಿಂಟ್ ಅನ್ನು ಕೂಡ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಏನ್ ಕೇಳಿದ್ರೆ, ಡೈರೆಕ್ಟ್ ಮಾರ್ಕೆಟ್ ಗಿಂತ ಮುಂಚೆ ಮಾತಾಡಿರುವಂತ ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ಎಷ್ಟು ದುಡ್ಡು ಹೊರಗಡೆ ಹೋಗುತ್ತೆ ಅನ್ನೋದನ್ನ ಒಂದ್ಸಲ ಅರ್ಥ ಮಾಡ್ಕೊಳ್ಳಿ. ಕೋಟ್ಯಾಂತರ ರೂಪಾಯಿ ಹಣವನ್ನ ಮಧ್ಯವರ್ತಿಗಳು ಕೂತ ಜಾಗದಲ್ಲಿ
ತಿಂತಾ ಇದ್ದಾರೆ. ಇಲ್ಲಿ ರೈತರು ಇರಬಹುದು, ಯಾವ್ದೋ ರಿಟೇಲ್ ಶಾಪ್ ಗಳನ್ನ ನಡೆಸ್ತಿರುವಂತ ವ್ಯಕ್ತಿ ಇರಬಹುದು, ಅಥವಾ ಯಾವ್ದೋ ಶೋರೂಮ್ ಅಲ್ಲೋ ಮತ್ತೊಂದರಲ್ಲೋ ವಸ್ತುಗಳನ್ನು ಬಲ್ಕ್ ಮಾಡಿದಂತ ವ್ಯಕ್ತಿಗಳಿರ್ಬಹುದು. ನಿಮ್ಗೆ ಗೊತ್ತಿರ್ಲಿ, ಉತ್ಪಾದನೆ ಮಾಡಿದಂತ ಓನರ್ಗೂ ಜಾಸ್ತಿ ಆದಾಯ ಇಲ್ಲ, ತಗೊಂಡಂತ ವ್ಯಕ್ತಿಗೂ ಕೂಡ ಆದಾಯ ಇಲ್ಲ. ಈ ಕೈಯಲ್ಲಿ ತಗೊಂಡು ಈ ಕೈಯಲ್ಲಿ ಕೊಟ್ಟಂತಹ ಮಧ್ಯವರ್ತಿಗಳು ಇವತ್ತು ಕೋಟ್ಯಾಂತರ ರೂಪಾಯಿ ಹಣವನ್ನು ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ರೈತರದೊಂದು ಗಲಾಟೆ ಆದವಾಗ ಒಂದು ಆರ್ಟಿಕಲ್ ಬಂದಿತ್ತು. ಇವತ್ತು ಬೆಳೀತಾ ಇರುವಂತ, ಬೆವರು ಸುರಿಸಿ ಬೆಳೀತಾ ಇರುವಂತ ರೈತ ಇವತ್ತು ಕಷ್ಟದಲ್ಲಿದ್ದಾನೆ, ಅವನಿಗೇನು ಆದಾಯ ಇಲ್ಲ. ಆದ್ರೆ ಎಲ್ಲದಕ್ಕಿಂತ ದೊಡ್ಡ ಆದಾಯ ಮಾಡ್ತಾ ಇರುವವನು ಆ ಕೈಯಲ್ಲಿ ತಗೊಂಡು ಈ ಕೈಯಲ್ಲಿ ಕೊಡ್ತಿರುವಂತ ಮಧ್ಯವರ್ತಿಗಳು ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಗೆ ಯಾರಿಗಾದ್ರೂ ಡೈರೆಕ್ಟ್ ಮಾರ್ಕೆಟಿಂಗ್ ಬಗ್ಗೆ ಗೊತ್ತಿದೆಯಾ? ಈ ಡೈರೆಕ್ಟ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ನ ಅದ್ಭುತ ಏನಾದ್ರೂ ಗೊತ್ತಿದೆ ನಿಮ್ಗೆ? ಇದರಲ್ಲಿ ನಮ್ಮ ಫ್ಯೂಚರ್ ನ ಹೆಂಗ್ ಕಟ್ಕೊಳ್ಬಹುದು, ಇದನ್ನ ಫ್ಯೂಚರ್ ಇಂಡಸ್ಟ್ರಿ ಅಂತ ಯಾಕೆ ಕರೀತಾರ ಅನ್ನೋದು ಯಾರಿಗಾದ್ರೂ ಐಡಿಯಾ ಇದೆಯಾ? ಸ್ನೇಹಿತರೆ, ಅದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ನಿಮ್ ಕಣ್ ಮುಂದ್ಗಡೆ ನಾವು ತಗೊಂಡ್ ಬರ್ತೀವಿ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ತಾ ಹೋಗಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಚಾರ. ಸ್ನೇಹಿತರೆ, ನಾನು ಆಗ ಹೇಳ್ದೆ, ಯಾವ್ದೋ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿದ್ರೆ ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡ್ಬೇಕು, ರಿಸ್ಕ್ ತಗೊಳ್ಬೇಕು, ಮತ್ತೊಂದು ಅಂತ ಹೇಳಿ. ಈ ಡೈರೆಕ್ಟ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಲ್ಲಿ ಅತ್ಯಂತ ಕಡಿಮೆ ಇನ್ವೆಸ್ಟ್ಮೆಂಟ್ ಇರುತ್ತೆ, ಅಥವಾ ಇನ್ವೆಸ್ಟ್ಮೆಂಟ್ ಇಲ್ಲ ಅಂತಾನೆ ಹೇಳ್ಬಹುದು. ಅಂಡ್ ರಿಸ್ಕ್ ಅಂತೂ ತುಂಬಾ ಕಡಿಮೆ ಇರುತ್ತೆ. ಅಂಡ್ ಬಹಳ ಇಂಪಾರ್ಟೆಂಟ್, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆಯಪ್ಪ ಅಂತ ಯಾವ ಜಾಬಿಗೆ ಹೋದ್ರು ಕೇಳ್ತಾರೆ. ಏನಾದ್ರೂ ಬಿಸ್ನೆಸ್ ಮಾಡುವಾಗ ನಮ್ಗೆ ಆ ಎಕ್ಸ್ಪೀರಿಯನ್ಸ್ ಬೇಕೇ ಬೇಕಾಗಿರುತ್ತೆ. ಆದ್ರೆ ನಿಮ್ಗಿಲ್ಲಿ ಆ ತರದ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇರೋದಿಲ್ಲ. ನಿಮ್ದೇ ಆದಂತ ಅಂಗಡಿ ಬೇಕು, ಕಮರ್ಷಿಯಲ್ ಬಿಲ್ಡಿಂಗ್ ಬೇಕು, ಆ ತರದ ಯಾವುದೇ ಒಂದು ಸಾಧ್ಯತೆ ಇಲ್ಲಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಏನ್ ಕೇಳಿದ್ರೆ, ನಿಮ್ ಜೊತೆ ಕೆಲಸ ಮಾಡೋದಕ್ಕೆ ಒಂದಿಷ್ಟು ಜನ ಬೇಕು, ವರ್ಕರ್ಸ್ ಬೇಕು. ಇಲ್ಲ ಅದ್ರದ್ದು ಅವಕಾಶ ಏನು ಕೂಡ ಇಲ್ಲ. ಲೈಫ್ ಟೈಮ್ ಅಲ್ಲಿ ನಾವಲ್ಲದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಈ ಬಿಸ್ನೆಸ್ ಇಂದ ಇನ್ಕಮ್ ತಗೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ಇಲ್ಲಿ ನಿಮ್ ಮುಂದ್ಗಡೆ ನಾವು ತೋರಿಸ್ತಾ ಇದೀವಿ. ಸ್ನೇಹಿತರೆ, ಎಲ್ಲಕ್ಕಿಂತ ನಾನ್ ಇಷ್ಟಪಟ್ಟು ಈ ಬಿಸ್ನೆಸ್ ಅನ್ನ ಯಾಕೆ ತಗೊಂಡೆ ಕೇಳಿದ್ರೆ, ಇಲ್ಲಿರುವಂತ ಟೈಮ್ ಫ್ರೀಡಮ್. ನನಗೆ 6 ಗಂಟೆಗೆ ಬರ್ಬೇಕು, 12 ಗಂಟೆಗೆ ಹೋಗ್ಬೇಕು ಅನ್ನೋಂತ ಯಾವುದೇ ಒತ್ತಡ ಇಲ್ಲ, ಯಾವುದೇ ಬಾಸ್ ನನಗಿಲ್ಲ. ಇಲ್ಲಿ ಬಂದಿರುವಂತ ಪ್ರತಿಯೊಬ್ಬರು ಕೂಡ ನಿಮ್ಮ ವೈಯಕ್ತಿಕ ಬಿಸ್ನೆಸ್ ಅನ್ನ ನೀವು ಕಟ್ಕೊಳ್ಳಿಕ್ಕೆ ಕೊಂಡು ತೋರಿಸ್ತಿರುವಂತ ಒಂದು ಅಪರ್ಚುನಿಟಿ. ಸ್ನೇಹಿತರೆ, ಇಂತ ಒಂದು ಅದ್ಭುತ ಅಪರ್ಚುನಿಟಿಯಲ್ಲಿ ನಿಮಗೆ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು, ನಿಮ್ ಕಣ್ ಮುಂದ್ಗಡೆ ನಾವು ತರ್ತಾ ಇರುವಂತದ್ದು ಒಂದು ವಿಶ್ವಶ್ರೇಷ್ಠವಾದಂತಹ ಒಂದು ಪ್ರಾಡಕ್ಟ್ ಗಳ ಒಂದು ಅದ್ಭುತವಾದಂತಹ ಒಂದು ಕಂಪನಿಯನ್ನ. ತುಂಬಾ ಜನ ಈ ಕಂಪನಿ ಬಗ್ಗೆ ಅಲ್ಲಿ ಇಲ್ಲಿ ಕೇಳಿರ್ಬೋದು. ನಾನು ಹೇಳ್ತೀನಿ, 99% ಜನರಿಗೆ ಈ ಕಂಪನಿಯ ಬಗ್ಗೆ ಐಡಿಯಾ ಇಲ್ಲ, ಈ ಕಂಪನಿ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಭಾರತದ ಮೊಟ್ಟ ಮೊದಲ ಡೈರೆಕ್ಟ್ ಮಾರ್ಕೆಟಿಂಗ್ ಕಂಪನಿ ಸ್ನೇಹಿತರೆ, 1996ರಲ್ಲಿ ಹುಟ್ಟಿರುವಂತಹ ಒಂದು ಕಂಪನಿ. ಈ ಕಂಪನಿಯ ಇತಿಹಾಸ ಬಹಳ ದೊಡ್ಡದಾಗಿದೆ. ನೀವು ಇವತ್ತು ಇಂಡಿಯಾದಲ್ಲಿ ರಿಲಯನ್ಸ್ ಗ್ರೂಪ್, ಟಾಟಾ ಗ್ರೂಪ್, ಬಿರ್ಲಾ ಗ್ರೂಪ್ ಅಂತ ಏನ್ ಕೇಳ್ತಿರೋ, ಅದೇ ರೀತಿ ಮೋದಿ ಗ್ರೂಪ್ ಕೂಡ ಬಿಸ್ನೆಸ್ ನ ಒಂದು ದೊಡ್ಡ ಎಂಪೈರ್ ಅನ್ನು ಕಟ್ಟಿರುವಂತಹ ಒಂದು ಫ್ಯಾಮಿಲಿ. ನೀವು ರಾಯ್ ಬಹದ್ದೂರ್ ಗುಜರ್ಮಾಲ್ ಮೋದಿ ಅನ್ನುವಂತ ಒಬ್ಬ ವ್ಯಕ್ತಿ ಇಂಡಿಯಾದಲ್ಲಿ ದೊಡ್ಡ ಮಟ್ಟದ ಬಿಸ್ನೆಸ್ ಅನ್ನ ಡೆವಲಪ್ ಮಾಡಿರುವಂತ ವ್ಯಕ್ತಿ, ಇಂಡಿಯಾದ ಆರ್ಥಿಕತೆಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ವ್ಯಕ್ತಿ. ಅವರ ಮಗ ಕೃಷ್ಣ ಕುಮಾರ್ ಮೋದಿ ಅಂತ ಹೇಳಿ, ಅವ್ರು ಕೂಡ ಈ ಇಂಡಿಯಾದಲ್ಲಿ ಅವ್ರು ಕಟ್ಟಿರುವಂತ ಬಿಸ್ನೆಸ್ ಅನ್ನ ವರ್ಲ್ಡ್ ವೈಡ್ ತಗೊಂಡು ಹೋದಂತ ವ್ಯಕ್ತಿ. ಅವರ 3ನೇ ತಲೆಮಾರಿನ ವ್ಯಕ್ತಿ ಸಮೀರ್ ಕುಮಾರ್ ಮೋದಿ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಒಂದು ಇಂಡಸ್ಟ್ರಿಯನ್ನ, ಡೈರೆಕ್ಟ್ ಮಾರ್ಕೆಟಿಂಗ್ ನ ಮೊಟ್ಟ ಮೊದಲ ಕಂಪನಿ ಮೋದಿ ಕೇರ್ ಅನ್ನ 1996ರಲ್ಲಿ ತರ್ತಾರೆ. ಈಗ ನಾನ್ ನಿಮ್ಗೆ ಹೇಳ್ತೀನಿ, ತುಂಬಾ ಜನಕ್ಕೆ ಮೋದಿ ಕೇರ್ ಅಂದವಾಗ ನಾನು ಅಲ್ಲಿ ಕೇಳಿದ್ದೀನಿ, ಇಲ್ಲಿ ಕೇಳಿದ್ದೀನಿ, ಅದು ನನಗೆ ಗೊತ್ತು, ಅದ್ಯಾವುದೋ ಪ್ರಾಡಕ್ಟ್ ಅಂತೆ, ಮತ್ತೊಂದಂತೆ, ತುಂಬಾ ಜನರ ತಲೆಯಲ್ಲಿ ಬರುತ್ತೆ. ಈ ಒಂದು ಡಾಟಾ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾರು ಹೇಳಿದಾರೋ ಅಥವಾ ನಿಮ್ಗೆ ಇದ್ರ ಬಗ್ಗೆ ಅರ್ಥ ಮಾಡಿಸಿದ್ರು ನನಗೆ ಗೊತ್ತಿಲ್ಲ. 1800 ಕೋಟಿ ಟರ್ನ್ ಓವರ್ ಮಾಡ್ತಿದ್ದ ಒಂದು ಕಂಪನಿ ಅಂತ ಹೇಳಿದ್ರೆ, ಸುಮ್ಮನೆ ಯಾರೋ ಸಣ್ಣ ಪುಟ್ಟ ಮಾತಾಡಿರೋ ಕಾರಣಕ್ಕೋಸ್ಕರ ಕಂಪನಿ ನಡೀತಾ ಇರೋದಿಲ್ಲ. 53 ಲಕ್ಷಕ್ಕಿಂತ ಜಾಸ್ತಿ ಜನ ಈ ಬಿಸ್ನೆಸ್ ಅನ್ನ ಇವತ್ತು ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ನೀವು ಜಸ್ಟ್ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಇವತ್ತು ಫ್ಲಿಪ್ಕಾರ್ಟ್, ಅಮೆಝಾನ್ ಹಳ್ಳಿ ಹಳ್ಳಿ ಹೇಗೆ ರೀಚ್ ಆಗ್ತಾ ಇದೆಯೋ, ಸುಮಾರು 18,000 ಪಿನ್ ಕೋಡ್ ಅಲ್ಲಿ ನಾವು ಮೋದಿ ಕೇರ್ ನ ಮೂಲಕ ವಸ್ತುಗಳನ್ನ ಮನೆ ಮನೆಗೆ ರೀಚ್ ಮಾಡ್ತಾ ಇದ್ದೀವಿ. ಸುಮಾರು 14,000ಕ್ಕಿಂತ ಜಾಸ್ತಿ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಗಳಿದೆ. ಪ್ರತಿ ದಿನ ಇವತ್ ನಾವ್ ಹೇಗೆ ಇಲ್ಲಿ ಒಂದು 300 ಜನ ಇವತ್ತು ಕೂತ್ಕೊಂಡು ಮಾತಾಡ್ತಾ ಇದ್ದೀವೋ, ಕೇಳಿಸ್ಕೊಳ್ತಾ ಇದ್ದೀವೋ, ಸೊ ಅದೇ ತರ ಸುಮಾರು 10,000ಕ್ಕಿಂತ ಜಾಸ್ತಿ ಜನ ಇವತ್ತು ಪ್ರತಿ ದಿನ ಮೋದಿ ಕೇರ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. 5,000 ನಗರಗಳಲ್ಲಿ ಈ ಕಂಪನಿ ಇವತ್ತು ವಿಸ್ತಾರವಾಗಿ ಬೆಳೀತಾ ಇದೆ. ಯಾಕೆ ಬೆಳೀತಾ ಇದೆ ಅಂತ ಕೇಳಬಹುದು. 140 ಕೋಟಿ ಇರುವಂತ ನಮ್ಮ ಜನಸಂಖ್ಯೆಯಲ್ಲಿ ಇವತ್ತು 60%ಗಿಂತ ಜಾಸ್ತಿ ಜನ ನಿರುದ್ಯೋಗದಲ್ಲಿದ್ದಾರೆ. ಅದರಲ್ಲಿ ತುಂಬಾ ಜನಕ್ಕೆ ಎಜುಕೇಶನ್ ಇದ್ದು ಕೂಡ ಒಂದು ಒಳ್ಳೆ ಉದ್ಯೋಗ ಇಲ್ಲ. ಯಾವ್ದಾದ್ರು ಒಂದು ಕನ್ಸ್ಕೊಂಡು ನಾನೇನೋ ಮಾಡ್ಬೇಕು, ಒಂದು ಸ್ಟಾರ್ಟ್ ಅಪ್ ಮಾಡ್ಬೇಕು ಅಂತ ಹೇಳಿದ್ರು ಕೂಡ ಅವರಿಗೆ ಒಂದು ಅವಕಾಶ ಸಿಗ್ತಾ ಇಲ್ಲ, ಅದಕ್ಕೊಂದು ಸಪೋರ್ಟಿವ್ ಸಿಸ್ಟಮ್ ಇಲ್ಲ. ಆದ್ರೆ ಮೋದಿ ಕೇರ್ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಏನಂತಾನೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿರ್ಲಿ, ನಿಮ್ಮ ಅಜ್ಜನೋ, ನಿಮ್ಮ ತಾತನೋ, ಅಥವಾ ಮುತ್ತಾತನೋ, ಅಥವಾ ನಿಮ್ಮ ತಂದೆ ಒಂದು ದೊಡ್ಡದಾದಂತ ಒಂದು ಸೂಪರ್ ಮಾರ್ಕೆಟಿಂಗ್ ಮಾಡಿ, ಆ ದೊಡ್ಡದಾದಂತ ಬಿಲ್ಡಿಂಗ್ ಅನ್ನ ನನ್ನ ನಂತರ ನೀನ್ ನೋಡ್ಕೊಂಡು ಹೋಗುವಂತ ಒಂದು ಚಾವಿಯನ್ನ ನಿಮ್ ಕೈಯಲ್ಲಿ ಕೊಟ್ರೆ ನಿಮ್ ಲೈಫ್ ಅಲ್ಲಿ ಎಷ್ಟು ಖುಷಿ ಆಗುತ್ತೆ ಜಸ್ಟ್ ಯೋಚನೆ ಮಾಡಿ. ದೊಡ್ಡದಾದಂತ ಸೂಪರ್ ಮಾರ್ಕೆಟ್, ಲಕ್ಷಾಂತರ ಜನ ಕಸ್ಟಮರ್ಸ್ ಬರ್ತಾರೆ. ಸೊ ಅಂತ ಒಂದು ಸೂಪರ್ ಮಾರ್ಕೆಟ್ ನ ಕೀಯನ್ನ ನಿಮ್ ಕೈಯಲ್ಲಿ ಕೊಟ್ರೆ ನೀವ್ ಅಂದ್ಕೊಳ್ತೀರಿ, ನಿಮ್ ತಾತಂಗೋ ನಿಮ್ ತಂದೆಗೂ ಒಂದು ಥ್ಯಾಂಕ್ಸ್ ಹೇಳ್ತೀರಿ, ನನ್ನ ಜೀವನ ಸಾರ್ಥಕ ಆಯ್ತು, ನನ್ನ ಜೀವನ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅಂತ ನೀವ್ ಅಂದ್ಕೊಳ್ತೀರಿ. ನೀವು ಇನ್ವೆಸ್ಟ್ ಮಾಡದೆ
ನಿಮ್ಮ ತಾತ ಮತ್ತು ತಂದೆ ಕಟ್ಟಿರುವಂತ ಒಂದು ವ್ಯವಸ್ಥೆನ ನೀವು ಮುನ್ನಡೆಸ್ಕೊಂಡು ಹೋಗ್ತೀರಿ. ಸ್ನೇಹಿತರೆ, ಮೋದಿ ಕೇರ್ ಅಂತ ಹೇಳಿದ್ರೆ ತುಂಬಾ ಜನ ಗೊತ್ತಿಲ್ಲ. ಮೋದಿ ಕೇರ್ ಅಲ್ಲಿ ಸುಮಾರು 800ಕ್ಕಿಂತ ಜಾಸ್ತಿ ಪ್ರಾಡಕ್ಟ್ ಗಳಿರುವಂತಹ ಒಂದು ಅದ್ಭುತವಾದಂತಹ ಒಂದು ಸೂಪರ್ ಮಾರ್ಕೆಟ್ ನಂತ ಕಂಪನಿ, ಡೈರೆಕ್ಟ್ ಮಾರ್ಕೆಟಿಂಗ್ ನಲ್ಲೇ ಇರುವಂತಹ ಒಂದು ಕಂಪನಿ. ಯಾವುದೋ ಸೆಲೆಬ್ರಿಟಿಗಳಿಗೆ, ಯಾವುದೋ ದೊಡ್ಡ ದೊಡ್ಡ ಸ್ಟಾರ್ ಗಳಿಗೆ, ಯಾವುದೋ ಅಡ್ವರ್ಟೈಸ್ ಕಂಪನಿಗಳಿಗೆ ಹೋಗ್ತಿದ್ದಂತ ಹಣವನ್ನ ಇಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ ದುಡಿಯೋದಕ್ಕೋಸ್ಕರ ಇಲ್ಲಿ ನಮ್ಗೆ ಕೊಡ್ತಾ ಇದ್ದಾರೆ. ಸೊ ಅಂತಹ ಒಂದು ವೆರಿ ಸ್ಪೆಷಲ್ ಅಪಾರ್ಚುನಿಟಿಯನ್ನ ನಮ್ಮ ಕಣ್ಮುಂದ್ಗಡೆ ತಗೊಂಡ್ ಬರ್ತಾ ಇದ್ದಾರೆ. ತುಂಬಾ ಜನಕ್ಕೆ ಅನ್ಸುತ್ತೆ, ಸರ್ ಈ ಕಂಪನಿ ಸೂಪರ್ ಮಾರ್ಕೆಟ್ ಅನ್ನ ಕೀ ನಮಗ್ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ, ನಾನ್ ಇದ್ರಲ್ಲಿ ಏನ್ ಮಾಡ್ಬೇಕು, ನನ್ನ ಜವಾಬ್ದಾರಿ ಏನು, ನಾನ್ ಏನ್ ಮಾಡಿದ್ರೆ ಇದ್ರಲ್ಲಿ ನನಗೆ ಇನ್ಕಮ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವೇನು ಮಾಡ್ಬೇಕಾಗಿಲ್ಲ ಸ್ನೇಹಿತರೆ. ನಾವು ನಮ್ಮ ದೇಶದ ಸ್ವದೇಶದ ಬಗ್ಗೆ ಅಭಿಮಾನ ಇರುವಂತ ವ್ಯಕ್ತಿಗಳು ನಮ್ಮ ದೇಶದ ವಸ್ತುಗಳನ್ನ 4 ಜನರಿಗೆ ಇದ್ರ ಬಗ್ಗೆ ರೀಚ್ ಮಾಡ್ಬೇಕು ಅಂತ ಹೇಳಿದ್ರೆ ತುಂಬಾ ಈಸಿಯಾಗಿ ನಿಮ್ಗೊಂದ್ 2 ಎಕ್ಸಾಂಪಲ್ ನಾನು ಕೊಡ್ತೀನಿ. ನೀವೊಂದ್ ಒಳ್ಳೆ ಶರ್ಟ್ ಹಾಕೊಂಡ್ ಬರ್ತೀರಿ, ನಿಮ್ದು ಯಾರೋ ಸ್ನೇಹಿತ ಕೇಳ್ತಾನೆ, ಈ ಶರ್ಟ್ ಎಲ್ಲಿ ತಗೊಂಡ್ಯಪ್ಪ ಅಂತ ಕೇಳಿದ್ರೆ ನಾವ್ ಈಸಿಯಾಗಿ ಹೇಳ್ತೀವಿ, ಇಂಥ ಅಂಗಡಿಯಲ್ಲಿ ತಗೊಂಡೆ, ಇಂಥ ಶೋರೂಮ್ ಅಲ್ಲಿ ತಗೊಂಡೆ ಅಂತ ನಾವ್ ಹೇಳ್ತೀವಿ. ಆ ಸ್ನೇಹಿತ ಹೋಗಿ ಆ ಶೋರೂಮ್ ಅಲ್ಲಿ ಹೋಗಿ ಆ ಶರ್ಟ್ ತಗೊಂಡ್ ಬಂದ್ರೆ ಅವನಿಗೆ ಖುಷಿ ಆಗುತ್ತೆ ಬಿಟ್ರೆ ಆ ಶೋರೂಮ್ ಅವರು ಏನು ನಿಮ್ಗೆ ದುಡ್ಡು ಕೊಡೋದಿಲ್ಲ, ಏನೂ ಇಲ್ಲ. ನೀವು ಸುಮ್ಮನೆ ಬಾಯಿ ಮಾತಿಗೆ ನಲ್ಲಿ ಪ್ರಚಾರ ಮಾಡ್ತೀರಿ ಅಷ್ಟೇ. ಆದ್ರೆ ಮೋದಿ ಕೇರ್ ಒಂದು ಸ್ವದೇಶಿ ಕಂಪನಿ, ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ಮೋದಿ ಕೇರ್ ಕೊಡುತ್ತೆ. ನೀವೇ ಜಸ್ಟ್ ಯೋಚನೆ ಮಾಡಿ, ನಾವೊಂದು ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ರೆ ಆ ಹೋಟ್ಲಲ್ಲಿ ಊಟ ಸರಿ ಇಲ್ಲ ಅಂತ ಹೇಳಿದ್ರೆ ನಾವು ಹೋಗೋದಿಲ್ಲ. ನೆಕ್ಸ್ಟ್ ಯಾರಾದ್ರೂ ಆ ಹೋಟ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರು ಕೂಡ ಆ ಹೋಟ್ಲಲ್ಲಿ ಫುಡ್ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ಕಳೆದ 29 ವರ್ಷದಿಂದ ಒಂದು ಕಂಪನಿ ಯಾವುದೇ ಅಡ್ವರ್ಟೈಸ್ಮೆಂಟ್ ಕೊಡದೆ, ಯಾವುದೇ ಸೆಲೆಬ್ರಿಟಿಗಳ ಹಂಗಿಲ್ಲದೆ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇಲ್ಲದೆ ಇವತ್ತು ಕೂಡ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಇಲ್ಲಿರುವಂತ ಕ್ವಾಲಿಟಿಯ ಮೂಲಕನೇ ರನ್ ಆಗ್ತಿರುವಂತ ಒಂದು ಕಂಪನಿ. ನಿಮ್ಗೀಗ ಇಲ್ಲಿ ಹೇಳ್ತಾ ಇರೋದಷ್ಟೇ, ನೀವು ಬೇರೇನು ಮಾಡ್ಬೇಕಾಗಿಲ್ಲ. ನಿಮ್ಮ ಮನೆಗೆ ಯಾವ್ದೋ ಸೋಪ್ ಯೂಸ್ ಮಾಡ್ತಾ ಇದ್ರಿ, ಪೇಸ್ಟ್ ಯೂಸ್ ಮಾಡ್ತಾ ಇದ್ರಿ, ನೆಲ ಒರೆಸೋದು ಯೂಸ್ ಮಾಡ್ತಾ ಇದ್ರಿ, ಟಾಯ್ಲೆಟ್ ಕ್ಲೀನರ್ ಯೂಸ್ ಮಾಡ್ತಾ ಇದ್ರಿ, ಗದ್ದೆಗಳಿಗೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ತಾ ಇದ್ರಿ, ಮನೆ ತಂದೆ ತಾಯಿಗಳಿಗೂ ಮತ್ತೊಬ್ಬರಿಗೂ ಹೆಲ್ತ್ ಪ್ರಾಡಕ್ಟ್ ಗಳನ್ನ ಯಾವುದೋ ಮೆಡಿಕಲ್ ಶಾಪ್ ಅಲ್ಲೋ ಮತ್ತೊಂದ್ರಲ್ಲೂ ತರ್ತಾ ಇದ್ದೀರಿ. ಸಾವಿರ ಗಟ್ಟಲೆ ಲಕ್ಷ ಗಟ್ಟಲೆ ದುಡ್ಡನ್ನ ಅಲ್ಲೆಲ್ಲ ಕಡೆ ಕೊಡ್ತಾ ಇದ್ದೀರಿ. ಈಗ ನಾನು ಕೇಳ್ತೀನಿ, ಅವ್ರು ಯಾರು ನಿಮ್ಗೆ ಅದನ್ನ ಫ್ರೀ ಕೊಡೋದಿಲ್ಲ. ಕ್ವಾಲಿಟಿ ಅದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇಲ್ಲ. ಆದ್ರೆ ಮೋದಿ ಕೇರ್ ಆ ಕ್ವಾಲಿಟಿಯನ್ನ ನಿಮ್ಗೆ ಕಾಣಿಸುತ್ತೆ. ಕ್ವಾಲಿಟಿ ನಿಮ್ಗೆ ಇಷ್ಟ ಆಗಿಲ್ಲ ಒಬ್ಬ ಸೂಪರ್ ಸ್ಟಾರ್ ಯಾರೋ ಒಬ್ಬ ಒಂದು ಬ್ರಾಂಡ್ ಅಂಬಾಸಿಡರ್ ಆದ್ರೆ ಅದಕ್ಕೆ ಕೋಟಿ ಕೋಟಿ ಹಣವನ್ನ ಅವನ ಅಡ್ವರ್ಟೈಸ್ಮೆಂಟ್ ತಗೊಳ್ತಾನೆ. ಮೋದಿ ಕೇರ್ ಹೇಳುತ್ತೆ, ಒಬ್ಬ ಸಾಮಾನ್ಯ ಮನುಷ್ಯ, ನಮ್ಮಂತ ನಿಮ್ಮಂತ ಒಬ್ಬ ಬಡ ಸಾಮಾನ್ಯ ಮನುಷ್ಯನಿಗೆ ಹೇಳುತ್ತೆ, ಇಷ್ಟು ದೊಡ್ಡ ಕಂಪನಿಯನ್ನ ನಿಮ್ ಕೈಗಿಡ್ತಾ ಇದ್ದೀವಿ, ಇದರ ಕ್ವಾಲಿಟಿಯನ್ನ ನೀವು ಟೇಸ್ಟ್ ಮಾಡಿ, ಈ ಕ್ವಾಲಿಟಿಯನ್ನ ನೀವು ಟೆಸ್ಟ್ ಮಾಡಿ, ಇದು ಇಷ್ಟ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಅಕ್ಕಪಕ್ಕದವರಿಗೆ, ನಿಮ್ಮ ಸ್ನೇಹಿತರಿಗೆ ಚೆನ್ನಾಗಿದೆ ಅಂತ ಹೇಳಿ ಅವ್ರು ಹೋಗಿ ಆ ಪ್ರಾಡಕ್ಟ್ ಅನ್ನ ಬೈ ಮಾಡಿದ್ರು ಕೂಡ ನಿಮ್ಗ ಅದ್ರ ಮೇಲ್ಗಡೆ ನಾನು ಆದಾಯ ಕೊಡ್ತೀನಿ, ನಿಮ್ಗ ಅದರ ಇನ್ಕಮ್ ಕೊಡ್ತೀನಿ. ಯಾಕಂತ ಹೇಳಿದ್ರೆ ಈ ಕಂಪನಿಯನ್ನ ಹುಟ್ಟಾಕಿದಂತ ಒಬ್ಬ ವ್ಯಕ್ತಿ ಸಮೀರ್ ಮೋದಿ ಎನ್ನುವಂತ ಒಬ್ಬ ವೆರಿ ಸ್ಪೆಷಲ್ ಪರ್ಸನ್. ಅವರ ಕನಸನ್ನ ಜೊತೆಗೆ ಇಡೀ ಪ್ರಪಂಚಕ್ಕೆ ಅವ್ರು ಕೊಡ್ಬೇಕಾಗಿರುವಂತ ಬೆಸ್ಟ್ ಮೆಸೇಜ್ ಏನ್ ಕೇಳಿದ್ರೆ, ಭಾರತಕ್ಕೆ ಆರ್ಥಿಕ ಸ್ವಾತಂತ್ರ್ಯವನ್ನ ಕೊಡ್ತೀನಿ, ಭಾರತದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆಜಾದಿಯನ್ನ ನಾನು ಕೊಡ್ತೀನಿ, ಅಂದ್ರೆ ಆರ್ಥಿಕ ಆಜಾದಿಯನ್ನ ಕೊಡ್ತೀನಿ ಅನ್ನೋ ವಿಷನ್ ಜೊತೆಗೆ ಸ್ಟಾರ್ಟ್ ಮಾಡಿರುವಂತ ಕಂಪನಿ. ನಾನು ಆವಾಗ ಹೇಳಿದೆ ಸ್ನೇಹಿತರೆ, ನಮ್ಮ ಎಲ್ರಿಗೂ ಕೂಡ ಒಂದ್ ಎಲ್ಲೋ ಹೋಗ್ಬೇಕು, ಟ್ರಿಪ್ ಹೋಗ್ಬೇಕು ಅಂತ ಇರುತ್ತೆ, ಒಂದ್ ಕಾರ್ ತಗೊಳ್ಬೇಕು ಅಂತ ಇರುತ್ತೆ, ಒಂದ್ ಬೈಕ್ ತಗೊಳ್ಬೇಕು ಅಂತ ಇರುತ್ತೆ, ಒಂದ್ ಮನೆ ಕಟ್ಟಬೇಕು ಅಂತ ಇರುತ್ತೆ, ಫ್ಯಾಮಿಲಿ ಜೊತೆ ಚೆನ್ನಾಗಿರ್ಬೇಕು ಅಂತ ಇರುತ್ತೆ. ಯಾವ್ದೋ ಜಾಬ್ ಅಲ್ಲಿ, ಯಾವ್ದೋ ಬಿಸ್ನೆಸ್ ಅಲ್ಲಿ ಇದು ಯಾವ್ದನ್ನು ಕೂಡ ಅಚೀವ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಮೋದಿ ಕೇರ್ ಹೇಳುತ್ತೆ, ಈ ಬಿಸ್ನೆಸ್ ಅನ್ನ ನೀವು ಸ್ಟಾರ್ಟ್ ಮಾಡಿ, ಇದನ್ನ ಸಪೋರ್ಟ್ ಮಾಡೋದಕ್ಕೆ ಇಲ್ಲಿ ತುಂಬಾ ಜನ ವ್ಯಕ್ತಿಗಳು ಇವತ್ತು ನಿಮ್ಮನ್ನ ಯಾರು ಕರೆದಿದ್ದಾರೆ, ಆ ವ್ಯಕ್ತಿಗಳು ಈ ಬಿಸ್ನೆಸ್ ಅನ್ನ ನಿಮ್ಗೆ ಸಪೋರ್ಟ್ ಮಾಡೋದಕ್ಕೆ ಅವ್ರಿದ್ದಾರೆ, ಇದನ್ನ ಹೇಳ್ಕೊಡೋದಕ್ಕೆ ಅವ್ರಿದ್ದಾರೆ. ನೀವಿಲ್ಲೇನ್ ಲಕ್ಷಗಟ್ಲೆ ಇನ್ವೆಸ್ಟ್ ಮಾಡ್ಬೇಕಾಗಿಲ್ಲ, ನೀವಿಲ್ಲಿ ಏನೋ ದೊಡ್ಡ ಮಟ್ಟದ ತಲೆ ಕೆಡ್ಸ್ಕೊಂಡು ಕೆಲಸ ಮಾಡ್ಬೇಕಾಗಿಲ್ಲ. ಜಸ್ಟ್ ನಿಮ್ಗೆ ಕನಸಿದ್ರಾಯ್ತು, ನನ್ನ ಜೀವನ ನಾನು ಕಟ್ಕೊಳ್ತೀನಿ, ನನ್ನ ತಂದೆ ತಾಯಿನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ, ನನ್ನ ಮಕ್ಕಳನ್ನ ನಾನು ಚೆನ್ನಾಗಿ ಸಾಕ್ತೀನಿ, ಅವ್ರಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡ್ತೀನಿ, ನನ್ನ ಫ್ಯಾಮಿಲಿಗೆ ಒಂದು ಕ್ವಾಲಿಟಿ ಟೈಮ್ ಕೊಡ್ತೀನಿ, ನನ್ನ ಫ್ಯಾಮಿಲಿಗೆ ಒಂದು ಸ್ವದೇಶಿ ಪ್ರಾಡಕ್ಟ್ ನ ಬಗ್ಗೆ ನಾನು ಅರ್ಥ ಮಾಡಿಸ್ತೀನಿ ಅಂತ ನೀವು ನಿಂತ್ಕೊಂಡ್ರೆ ಸ್ನೇಹಿತರೆ, 100% ಇದರಲ್ಲಿ ಎಲ್ಲ ಕನಸುಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಮೋದಿ ಕೇರ್ ಕಂಪನಿ ಕಳೆದ 29 ವರ್ಷಗಳಿಂದ ಸಾವಿರಾರು ಜನ, ಲಕ್ಷಾಂತರ ಜನರನ್ನ ಬದಲಾಯಿಸಿದೆ. ಸೊ ಈಗ ನಿಮ್ಮ ಲೈಫ್ ಅನ್ನ ಬದಲಾಯಿಸಿಕೊಳ್ಳಿಕ್ಕೆ ಒಂದು ಅಪರ್ಚುನಿಟಿನ ನಿಮ್ ಮುಂದ್ಗಡೆ ಮಾಡಿಕೊಡ್ತಾ ಇದೆ. ಈಗ ನಿಮ್ಗೆ ತುಂಬಾ ಜನರಿಗೆ ಅನ್ಸುತ್ತೆ, ಸರ್ ನೀವೇನು ಹೇಳ್ತಾ ಇದ್ದೀರಿ, ಈ ಬಿಸ್ನೆಸ್ ಅಲ್ಲಿ ಯಾರೆಲ್ಲ ಮಾಡಿದ್ದಾರೆ, ಯಾರೆಲ್ಲ ಸಕ್ಸಸ್ ಆಗಿದ್ದಾರೆ ಅಂತ ಕೇಳಿದ್ರೆ, ನಿಮ್ ಕಣ್ ಮುಂದ್ಗಡೆ ಈಗ ಒಬ್ಬ ವ್ಯಕ್ತಿ ಬರ್ತಾರೆ. ಆ ವ್ಯಕ್ತಿ ಈ ಬಿಸ್ನೆಸ್ ನ ಬಗ್ಗೆ, ಈ ಬಿಸ್ನೆಸ್ ನ ಫ್ಯೂಚರ್ ನ ಬಗ್ಗೆ, ಈ ಬಿಸ್ನೆಸ್ ನ ಯಾಕೆ ಆ ವ್ಯಕ್ತಿ ತಗೊಂಡ್ರು, ಇದನ್ನೇ ಯಾಕೆ ತಗೊಂಡ್ರು, ಇದನ್ನ ತಗೊಳ್ಳಿಕ್ಕೆ ಏನ್ ರೀಸನ್ ಇತ್ತು, ಬೇರೆ ಏನಾದ್ರು ಮಾಡ್ಬೋದಿತ್ತಲ್ಲ, ಈ ತರದ ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಆ ವ್ಯಕ್ತಿ ಇಲ್ಲಿ ಉತ್ತರ ಕೊಡ್ತಾರೆ. ಒಬ್ಬ ಕುಂದಾಪುರದ ಒಬ್ಬ ಸಾಮಾನ್ಯ ಬಡ ಮೀನುಗಾರನ ಮಗ ಸಾ ಬೇರೆ ಬೇರೆ ತರದ ಬಿಸ್ನೆಸ್ ಗಳನ್ನ ಮಾಡ್ತಾರೆ. ಓದಿದ್ ಕೇವಲ ಸಣ್ಣ ಎಜುಕೇಶನ್ SLC ಬ್ಯಾಕ್ ಗ್ರೌಂಡ್. ಇವತ್ತು
ದೊಡ್ಡ ಹಂತಕ್ಕೆ ಬೆಳೆಯೋಕ್ಕಿಂತ ಮುಂಚೆ ಅವರು ತಗೊಂಡಂತ ಅವರಿಗೆ ಬಂದಂತ ಸಾಲ, ಜೀವನವನ್ನ ನಡೆಸ್ಲಿಕ್ಕೆ ಬಂದಂತ ಕಷ್ಟ, ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಒಂದ್ ಹಂತಕ್ಕೆ ಬರ್ಬೇಕು ಅಂತ ಎಲ್ಲ ಕಡೆ ಹುಡುಕ್ತಾರೆ. ಆ ಟೈಮಲ್ಲಿ ಸಾಲಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮನೆಯಲ್ಲಿರುವವರ ಮದುವೆ, ತಂಗಿಯರ ಮದುವೆ, ಅದನ್ನೆಲ್ಲ ಜವಾಬ್ದಾರಿನ ತಗೊಂಡಾದ್ಮೇಲ್ಗಡೆ ಆ ವ್ಯಕ್ತಿ ನನ್ನ ಸಾಲದಿಂದ ಎಲ್ಲೋ ಸುಸೈಡ್ ಮಾಡ್ಕೊಳ್ಬೇಕು ಅನ್ನೋ ಟೈಮಲ್ಲಿ ಈ ಅಪೋರ್ಚುನಿಟಿ ಅವ್ರ ಕಣ್ಣಿಗೆ ಕಾಣಿಸುತ್ತೆ. ಈ ಅಪೋರ್ಚುನಿಟಿನ ತಗೊಂಡು ಇವತ್ ಕೇವಲ 6-7 ವರ್ಷದಲ್ಲಿ ಆ ವ್ಯಕ್ತಿ ಆಲ್ ಓವರ್ ಇಂಡಿಯಾದ ಸಾಕಷ್ಟು ಜನರ ರೋಲ್ ಮಾಡೆಲ್ ಆಗಿದ್ದಾರೆ. ತುಂಬಾ ಜನರಿಗೆ ಸ್ಫೂರ್ತಿಯಾಗಿದ್ದಾರೆ. ಅಂತ ವ್ಯಕ್ತಿ ಇವತ್ತು ನೀವೆಲ್ಲರೂ ಲಕ್ಕಿ ಏನ ಕೇಳಿದ್ರೆ, ಇದು 300 ಜನರ ಐಡಿ ಇರೋದಿಲ್ಲಿ. ತುಂಬಾ ಜನ ವೇಟಿಂಗ್ ರೂಮ್ ಅಲ್ಲಿ ಇನ್ನೂ ವೇಟಿಂಗ್ ಅಲ್ಲಿ ಇದ್ದಾರೆ, ನಮ್ಗೆ ಒಳಗಡೆ ಅವಕಾಶ ಸಿಗುತ್ತಾ ಅಂತ ಹೇಳಿ. ಬಟ್ ಫುಲ್ ಆಗಿದೆ, ಅವಕಾಶ ಅವರಿಗೆ ಸಿಗ್ತಾ ಇಲ್ಲ. ಆದ್ರೆ ನೀವಿಲ್ಲಿರುವಂತವ್ರು ಲಕ್ಕಿ ನಾನು ಅನ್ಕೊಳ್ತೀನಿ. ನಾನು ಹೇಳ್ದೆ ಅವಾಗ ಕೇವಲ 35-40 ನಿಮಿಷಗಳ ಕಾರ್ಯಕ್ರಮ ಅಂತ ಹೇಳಿ. ಕೊನೆಯ 10-15 ನಿಮಿಷ ಈ ವ್ಯಕ್ತಿ ಮಾತನ್ನ ನೀವು ಸೀರಿಯಸ್ ಆಗಿ ಕೇಳಿಸ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಇವತ್ತಿನ ಭಾನುವಾರ ನಿಮ್ ಲೈಫ್ ಅಲ್ಲಿ ಮೆಮೊರಬಲ್ ಆಗಿರುತ್ತೆ. ಸೊ ಯಾರೆಲ್ಲ ಕೇಳಿಸ್ಕೊಳ್ತೀರಿ, ಕೇಳಿಸ್ಕೊಂಡ ನಂತರ ನಿಮ್ಗೆ ಯಾರು ಈ ಅಪೋರ್ಚುನಿಟಿಯನ್ನು ಕೊಟ್ಟಿದ್ದಾರೆ, ಯಾರು ಈ ಅವಕಾಶದ ಮೆಸೇಜ್ ಅನ್ನು ಕಳಿಸಿದ್ದಾರೆ, ಯಾರು ಇದ್ರ ಬಗ್ಗೆ ನಿಮ್ಗೆ ಕಾಲ್ ಮಾಡಿ ಹೇಳಿದ್ದಾರೆ, ಅವ್ರಿಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ, ಇಮಿಡಿಯೇಟ್ ಆಗಿ ಮೆಸೇಜ್ ಮಾಡಿ. ಸೊ ಅವ್ರ ಜೊತೆ ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ಳಿ. ಗೈಡ್ ಮಾಡೋದಕ್ಕೆ ಇಲ್ಲಿರುವಂತ ಎಲ್ಲ ವ್ಯಕ್ತಿಗಳು ಇರ್ತಾರೆ ಅಂತ ಹೇಳ್ತಾ ಈ ಪ್ಲಾಟ್ಫಾರ್ಮ್ಗೆ ನಾನು ಮಿಸ್ಟರ್ ರವೀಂದ್ರ ಶ್ರೀಯನ್ ಅವರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ರವೀಂದ್ರ ಶ್ರೀಯನ್ ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ದಿವ್ಯಾಧರ್ ಸರ್, ಒನ್ ಆಫ್ ದ ಬೆಸ್ಟ್ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಂಡ್ ಇವತ್ತಿಲ್ಲಿ ನನ್ಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಎಸ್, ಎಲ್ಲರಿಗೂ ಕೂಡ ನಮಸ್ತೆ, ಶುಭ ಸಂಜೆ. ಈ ಭಾನುವಾರ ಇವತ್ತೇನು ನೀವು ಈಗ ಕಳೆದಂತ ಒಂದು 20 ನಿಮಿಷ ಯಾವ ರೀತಿ ಅದು ನಿಮ್ಗೊಂದು ಅರ್ಥ ಆಯ್ತು ಅದು ನನಗೆ ಗೊತ್ತಿಲ್ಲ. ಬಟ್ ಆದರೆ ಮುಂದಿನ 10 ನಿಮಿಷ ಅಲ್ಲ, ಮ್ಯಾಕ್ಸಿಮಮ್ 5 to 7 minutes, 5-10 ನಿಮಿಷಗಳ ಕಾಲ ನೀವು ಇಲ್ಲಿ ಸರಿಯಾಗಿ ನಾನು ಮಾತಾಡುವುದನ್ನ ಕೇಳಿಸ್ಕೊಂಡ್ರೆ ಖಂಡಿತ ನಿಮ್ ಲೈಫ್ ಅಲ್ಲಿ ಒಂದು ಹೊಸ ಬದಲಾವಣೆ ಬರುತ್ತೆ. ನೀವ್ ಏನೇನ್ ಅನ್ಕೊಂಡಿದ್ರು ಜೀವನದಲ್ಲಿ, ನಿಮ್ ಏನೇನ್ ಕನಸುಗಳಿದೆಯೋ ಅದೆಲ್ಲವೂ ಕೂಡ ಮುಂದಿನ ಕೆಲವೇ ವರ್ಷಗಳಲ್ಲಿ ನೀವು ನನ್ಸ್ ಮಾಡ್ಕೊಳ್ಬಹುದು. ಎಸ್, ಸಾಕಷ್ಟು ಜನರಿಗೆ ಇವತ್ತಿನ ಈ ಒಂದು ಅವಕಾಶ ಸಿಕ್ಕಿರ್ಬೋದು. ಮನೇಲಿ ಕೂತ್ಕೊಂಡು ನಿಮ್ಗೆ ವಾಟ್ಸ್ಆಪ್ ಮೂಲಕ ಯಾವ್ದೋ ಒಬ್ಬ ಸ್ನೇಹಿತ ಕಳ್ಸಿರ್ಬೋದು, ಅಥವಾ ಯಾವ್ದೋ ಒಬ್ಬ ಸಂಬಂಧಿಕರು ಕಳ್ಸಿರ್ಬೋದು, ಅಥವಾ ಯಾವ್ದೋ ಒಬ್ಬ ಅನ್ನೋನ್ ಪರ್ಸನ್ ಕಳ್ಸಿರ್ಬೋದು. ಒಂದಷ್ಟು ಜನ ಅವಕಾಶಕ್ಕೆ ಕಾಯ್ತಾ ಇರುವವರು ಎಸ್ ಏನ್ ಹೇಳ್ತಾ ಇದ್ದಾರೆ, ಇದು ಏನಪ್ಪಾ ಅಂತ ನೋಡ್ತಾ ಇದ್ರೆ, ಇನ್ನೊಂದಿಷ್ಟು ಜನ ಯಾರೋ ಕಳ್ಸಿದ್ದಾರೆ ಏನು ನೋಡೋಣ, ಅಥವಾ ನನ್ ಕೆಲಸ ಮತ್ತೊಂದ್ ಕೆಲಸ ಮಾಡ್ತಾ ನಾವು ಬ್ಯುಸಿ ಆಗಿದ್ದೀವಿ. ಆದ್ರೆ ನಾನ್ ಹೇಳ್ತೇನೆ ಸ್ನೇಹಿತರೆ, ಇದೇ ತರ ಇದ್ದಂತ ನನಗೆ 7 ವರ್ಷಗಳ ಹಿಂದೆ ಇದೇ ವಾಟ್ಸ್ಆಪ್ ನಲ್ಲಿ ಒಂದು ಮೆಸೇಜ್ ಬಂದಿತ್ತು. ಆ ಮೆಸೇಜು ಇವತ್ತು ಇಲ್ಲಿ ಬಂದು ಕೂತ್ಕೊಳ್ಳೋ ಹಾಗೆ ಮಾಡಿದೆ. ಆ ಮೆಸೇಜ್ ಅನ್ನ ಕಳಿಸಿದವರು ಬೇರೆ ಯಾರು ಅಲ್ಲ, ಇಷ್ಟೊತ್ ತನಕ ನೀವು ಯಾವ ವ್ಯಕ್ತಿಯ ಮಾತನ್ನ ಕೇಳಿಸ್ಕೊಂಡಿದ್ದೀರಿ, ಇವ್ರು ಏನ್ ಹೇಳ್ತಾರಪ್ಪ ನೋಡೋಣ ಅಂತ ಬಂದು ಕೂತಿದ್ದೀರಿ. ಸೊ ಅದೇ ವ್ಯಕ್ತಿ ಮಿಸ್ಟರ್ ದಿವ್ಯಾಧರ್ ಶೆಟ್ಟಿ ಸರ್, ಇವತ್ತು ನನ್ನ ಪಾಲಿನ ದೇವರ ಸಮನಾದಂತ ವ್ಯಕ್ತಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸ್ನೇಹಿತರೆ, ನೀವು ಇವತ್ತು ಯಾವ ಊರಲ್ಲಿ ಇದ್ದೀರಿ, ನೀವು ಬಡವರ, ನೀವು ಶ್ರೀಮಂತರ, ನೀವು ಗಂಡ ಹೆಣ್ಣ, ನೀವು ಓದಿದೀರಾ ಓದಿಲ್ವಾ, ನಿಮ್ಮ ಹತ್ರ ಇವತ್ತು ವ್ಯವಸ್ಥೆ ಇದೆಯಾ ಇಲ್ವಾ, ಏನು ಬೇಡ. ನಿಮ್ ಹತ್ರ ಕನಸುಗಳಿದ್ರೆ, ಜೀವನದಲ್ಲಿ ನನ್ನ ಲೈಫಲ್ಲಿ ಸೆಟ್ಲ್ ಆಗ್ಬೇಕು, ನಾನು ಅಂದುಕೊಂಡಾಗ ಬದುಕಬೇಕು, ಅದಕ್ಕೋಸ್ಕರ ನಾನು ಕಷ್ಟ ಪಡಕ್ ರೆಡಿ ಇದ್ದೀನಿ. ಆದ್ರೆ ನನ್ನ ಹತ್ರ ಬಂಡವಾಳ ಹಾಕೋದಕ್ಕೆ ದೊಡ್ಡ ದುಡ್ಡಿಲ್ಲ, ನನ್ನ ಹತ್ರ ವಿದ್ಯೆ ಇಲ್ಲ, ನನಗೊಂದು ಅವಕಾಶ ಬೇಕು, ದೇವರ ಒಂದು ಅವಕಾಶ ಕೊಡು, ನಾನು ಏನಂತ ಪ್ರೂವ್ ಮಾಡ್ಕೊಳ್ತೀನಿ ಅಂತ ಯಾರಾದ್ರೂ ಕಾಯ್ತಾ ಇದ್ರೆ, ಅಂತವರಿಗೆ ನನಗೆ 7 ವರ್ಷ ಹಿಂದೆ ಸಿಕ್ಕಿತ್ತು ಈ ಅವಕಾಶ, ಇವತ್ತು ನಿಮ್ಗೆ ಸಿಗ್ತಾ ಇದೆ. ನಾನು ಹೇಳ್ತೀನಿ, ಇದು ನಿಮ್ಮ ಲೈಫ್ ಅಲ್ಲಿ ಇಲ್ಲಿವರೆಗೂ ಸಿಗದ ಒಂದು ದಿ ಬೆಸ್ಟ್ ಅಪರ್ಚುನಿಟಿ ದೇವರು ನಿಮ್ಮ ಮನೆ ಬಾಗಿಲಿ ಕಳಿಸಿಕೊಟ್ಟಿದ್ದಾನೆ, ಅಥವಾ ನಿಮ್ಮ ಮೊಬೈಲಿಗೆ ಕಳಿಸಿದ್ದಾನೆ ಅಂತ ನಾನು ಹೇಳ್ಬೇಕು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ? 7 ವರ್ಷದ ಹಿಂದೆ ಒಂದ್ ದಿವಸ ರಾತ್ರಿ 12:30 ಗಂಟೆಗೆ ಜೀವನದಲ್ಲಿ 67 ಲಕ್ಷ ಸಾಲ ಮಾಡ್ಕೊಂಡು ತಿಂಗಳಿಗೆ 78,000 ಬಡ್ಡಿ ಕಟ್ಟಬೇಕಿತ್ತು. ಬಿಸ್ನೆಸ್ ಮಾಡೋದಕ್ಕೆ ನನ್ನ ಹತ್ರ ಹಣ ಇರಲಿಲ್ಲ. ಏನಾದ್ರೂ ಒಂದು ದೊಡ್ಡ ಜಾಬಿಗೆ ಸೇರ್ಕೊಳ್ಳೋಣ, ಒಂದ್ ಒಳ್ಳೆ ಸಂಪಾದನೆ ಆದ್ರೆ ಅದರಿಂದ ಸಾಲ ತೀರ್ಸೋಣ ಅಂತಂದ್ರೆ ನನ್ನ ಹತ್ರ ಎಜುಕೇಶನ್ ಇರ್ಲಿಲ್ಲ. ಇಲ್ಲ, ನಾನಿದ್ದೀನಿ, ನಿನ್ ಸಾಲ ತೀರ್ಸ್ತೀನಿ, ಇವತ್ತು ನನಗೆ ಸಪೋರ್ಟ್ ಮಾಡ್ತೀನಿ ಅಂತಂದ್ರೆ ನನಗೆ ಯಾವ್ದೋ ಬ್ಯಾಕ್ ಗ್ರೌಂಡ್ ಇರ್ಲಿಲ್ಲ, ನನ್ನ ಅಪ್ಪನ ಆಸ್ತಿ ಇರ್ಲಿಲ್ಲ, ಯಾವುದೂ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ದಿಕ್ಕೆ ತೋಚದಾಗ ಸುಸೈಡ್ ಮಾಡ್ಕೊಳ್ಬೇಕು ಅನ್ನುವಂತ ಒಂದು ನಿರ್ಧಾರ ಮಾಡಿದ್ದೆ. ಆದ್ರೆ ನಾನು ಹೇಳಿ ಅಲ್ಲ, ಬದುಕಿ ಹೋರಾಟ ಮಾಡಿ ಗೆಲ್ಬೇಕು ಅಂತ ಕಾಯ್ತಾ ಇದ್ದಾಗ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡು ಚಿಂತೆ ಮಾಡ್ತಾ ಇದ್ದೆ. ಆಗ ನನಗ್ ಬಂದಿದ್ದು, ನಿಮಗೆ ಇವತ್ತೇನ್ ಯಾರು ವಾಟ್ಸಾಪ್ ಅಲ್ಲಿ ಕಳ್ಸಿದ್ರಲ್ಲ, ಅದೇ ವಾಟ್ಸಾಪ್ ಬಂದಿದ್ದು ನನಗೆ ಈ ಮೆಸೇಜ್. ಅದಕ್ಕಿಂತ ಹಿಂದೆ ನಾನು ಕೆಲಸ ಕಷ್ಟಪಟ್ಟಿಲ್ವಾ?
ನಾನ್ ಕೆಲಸ ಮಾಡಿಲ್ಲ, 100% ಕೆಲಸ ಮಾಡಿದ್ದೇನೆ. ನನ್ನ ಎಜುಕೇಶನ್ ಕಂಪ್ಲೀಟ್ ಆಗಿತ್ತು 2006ರಲ್ಲಿ. ಮನೆ ಕಟ್ಟಬೇಕು, 2 ತಂಗಿಗೆ ಮದುವೆ ಮಾಡ್ಬೇಕು, ಸಾಕಷ್ಟು ಕನಸಿದ್ವು. ಇದಕ್ಕೆ ನಾನು ಕನ್ಸು ಅಂತ ಹೇಳೋದಿಲ್ಲ, ಇದು ನನ್ನ ಜವಾಬ್ದಾರಿ ಆಗಿತ್ತು. ಇವತ್ತು ನಮ್ಮಂತ ಮಧ್ಯಮ ವರ್ಗದ ವ್ಯಕ್ತಿಗಳಿಗೆ ಇದೊಂದು ಜವಾಬ್ದಾರಿ, ಇದು ಕನ್ಸಲ್ಲ. ಕನ್ಸು ಅಂದ್ರೆ BMW ಕಾರ್ ತಗೊಳ್ಳೋದು, ಮತ್ತೊಂದು ತಗೊಳ್ಳೋದು. ಈ ಎಲ್ಲಾ ಜವಾಬ್ದಾರಿಗಳನ್ನ ಕನ್ಸನ್ನ ಇಟ್ಕೊಂಡು ನಾನು ಜಾಬಿಗೆ ಹೋದೆ ಬೆಂಗಳೂರಲ್ಲಿ. ನಂತರ ತುಂಬಾ ಜನ ವ್ಯಕ್ತಿಗಳಿರ್ಬೋದು ಇವತ್ತಿಲ್ಲಿ. ಬೆಂಗಳೂರು ಜಾಬಿಗೆ ಹೋದಾಗ ನಾನು ಫಸ್ಟ್ ಹೋಗಿದ್ದು ಬೇಕರಿ ಕೆಲಸಕ್ಕೆ. ಅಲ್ಲಿ ನನಗೆ ಕೊಟ್ಟಿದ್ದು ತಿಂಗಳಿಗೆ 600 ರೂಪಾಯಿ ಸಂಬಳ. 1 ತಿಂಗಳು 2 ತಿಂಗಳಲ್ಲಿ ಅರ್ಥ ಆಯ್ತು, ಈ 600 ರೂಪಾಯಿಯಲ್ಲಿ ನನ್ನ ಮನೆ ಕಟ್ಲಿಕ್ಕೆ ಆಗುದಿಲ್ಲ, ನನ್ನ ತಂಗಿ ತಿಂಗಳಿಗೆ ಮದುವೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಯಾಕಂದ್ರೆ ಈ ಮುಂದಿನ 5 ವರ್ಷಗಳಲ್ಲಿ 2010, 12, 13 ಒಳಗಡೆ ಅಂದ್ರೆ 5-6 ವರ್ಷ ಅಷ್ಟೇ ಟೈಮ್ ಇತ್ತು ನನಗೆ. ನನ್ನ ತಂಗಿ ದಿಕ್ಕಳಿಗೆ ಮದುವೆ ಮಾಡ್ಲಿಕ್ಕೆ, ನನ್ನ ಮನೆ ಕಟ್ಲಿಕ್ಕೆ 5-6 ವರ್ಷ ಅಷ್ಟೇ ಟೈಮ್ ಇತ್ತು. ಅಷ್ಟೊಳಗೆ ನಾನು ಮಾಡ್ಬೇಕಿತ್ತು. ಯಾಕಂದ್ರೆ ಇದ್ದಿದ್ದು ಜೋಪಡಿ ಮನೆಯಲ್ಲಿ, ಜೋಪಡಿಗಿಂತನೂ ಕಡೆ ಅಂತ ಬಡತನದ ಮನೆಯಲ್ಲಿ. ಈಗಾಗಲೇ ಸಂಬಂಧಿಕರು ಮತ್ತೊಬ್ರು ಬೇರೆಯವರಿಂದ ಸಿಕ್ಕಾಪಟ್ಟೆ ಅವಮಾನ. ಯಾರೋ ಒಬ್ರು ಸಂಬಂಧಿಕರು ಮನೆಗೇನೋ ಒಂದು ಪ್ರೋಗ್ರಾಮಿಗೆ ಹೇಳಿಕೆ ನಮ್ಗೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಬಂದಾಗ ನಾನು ಅಲ್ಲಿಂದ ಎಸ್ಕೇಪ್ ಆಗ್ತಿದ್ದೆ. ಅವ್ರಿಗೆ ಮುಖ ತೋರ್ಸಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಮ್ಮ ಮನೆ ಇರುವಂತ ಪರಿಸ್ಥಿತಿ, ದೇವ್ರೆ ಏನ್ ಮಾಡೋದಂತ. ಅದಕ್ಕಾಗಿ ದುಡ್ಬೇಕು ಹೊರಟಾಗ ಬೇಕರಿಯಲ್ಲಿ ಸಿಕ್ಕಿದ್ದು 600 ರೂಪಾಯಿ ಸಂಬಳ. ಅಲ್ಲಿ ಆಗ್ಲಿಲ್ಲ, ಮತ್ತೆ ವಾಪಸ್ ಬಾಂಬೆಗೆ ಹೋದೆ. ಅಲ್ಲಿ 1100 ರೂಪಾಯಿ ಸಂಬಳ ಸಿಕ್ತು. ಅಲ್ಲೂ ನನಗೆ ಅಂದ್ಕೊಂಡೆ, ಇಲ್ಲ ಆಗ್ಲಿಲ್ಲ, ಈ 1100 ರೂಪಾಯಿ ಸಂಬಳ ತಗೊಂಡು ಇನ್ನೆಷ್ಟು ವರ್ಷ ನಾನು ಮಾಡೋದು, ನನ್ ಜವಾಬ್ದಾರಿ ಯಾವಾಗ ತಿಳಿಸೋದು. ಆಮೇಲೆ ವಾಪಸ್ ಮಣಿಪಾಲಕ್ಕೆ ಊರಿಗೆ ಬಂದೆ. ಮಣಿಪಾಲದಲ್ಲಿ ಒಂದು ಮಲೇಷಿಯನ್ ರೆಸ್ಟೋರೆಂಟ್ ಅಲ್ಲಿ ಕೆಲಸಕ್ಕೆ ಸೇರಿದೆ. ಅಲ್ಲಿ 3000 ರೂಪಾಯಿ ಸಂಬಳ ಸಿಕ್ತು. ಇಲ್ಲ, ಅಲ್ಲೂ ಆಗ್ಲಿಲ್ಲ. 2009ರಲ್ಲಿ ನನ್ಗೆ ಯಾರೋ ಒಬ್ಬ ವ್ಯಕ್ತಿ ಹೇಳಿದ್ರು, ರವಿ, ನಿನ್ ಲೈಫ್ ಅಲ್ಲಿ ನಿನ್ಗೆ ಅನ್ಕೊಂಡಿರುವಂತ ಇದೆಲ್ಲ ಕನಸುಗಳನ್ನ ಈಡೇರಿಸ್ಕೊಳ್ಬೇಕು, ನಿನ್ ಜವಾಬ್ದಾರಿ ಪೂರೈಸಬೇಕು ಅಂತಂದ್ರೆ ಜಾಬ್ ಅಲ್ಲಿ ನಿನ್ನ ಹತ್ರ ಜೀವಮಾನದಲ್ಲಿ ಸಾಧ್ಯ ಇಲ್ಲ. ಇನ್ನು 30, 20, 30 ವರ್ಷ ಬೇಕಾಗ್ಬೋದು. ಅದನ್ನ ಸಾಲ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ಇಲ್ಲ ನಿನ್ನ ದುಡ್ಡಲ್ಲಿ ನೀನ್ ದುಡಿ ಮಾಡ್ಬೇಕು ಅಂತಂದ್ರೆ ನೀನ್ ಯಾವ್ದಾದ್ರು ಬಿಸ್ನೆಸ್ ಮಾಡುವಂತ. ಆಗ ನನ್ನ ಕಣ್ಣು ಮುಂದೆ ಇದ್ದಿದ್ದು ಬಿಸ್ನೆಸ್, ಮೊಬೈಲ್ ಅಂಗಡಿ. ಮೊಬೈಲ್ ಶಾಪ್ ಮಾಡಿದೆ. 2012, 13 ಒಳಗಡೆ ಸಾಲ ಮಾಡ್ಕೊಂಡು, ಅರ್ಧಂಬರ್ಧ ಸಾಲ ಮಾಡ್ಕೊಂಡು, ತಂಗಿಗಳಿಗೆ ಮದುವೆನೂ ಆಯ್ತು, ನನ್ನ ಮನೇನೂ ಕಟ್ಟದೆ, ಜೊತೆಗೆ ಸಾಲ ಇತ್ತು. ಆ ಸಾಲ ತೀರ್ಸೋದಕ್ಕೆ ಇನ್ನೊಂದಿಷ್ಟು ಏನೋ ಮಾಡ್ಬೇಕು ಅಂತ ಹೊರಟಾಗ ನನಗೆ ರಿಯಲ್ ಎಸ್ಟೇಟ್ ಅಲ್ಲಿ ಲಾಸ್ ಆಯ್ತು. ಮತ್ತೆ 50 ಲಕ್ಷ ಸಾಲ ಆಯ್ತು. ಯಾಕೆ ಇನ್ನೊಂದಿಷ್ಟು ಮಾಡ್ಬೇಕು ಅಂತ ಹೊರಟೆ ಅಂತಂದ್ರೆ, ತುಂಬಾ ಚೆನ್ನಾಗಿ ಎಲ್ಲರೂ ಹೇಳ್ತಾರೆ ಕನಸಿದ್ರೆ ಬಿಸ್ನೆಸ್ ಮಾಡಿ ಅಂತ. ನನ್ನ ಕನಸು ಏನಾಗಿತ್ತು ಅಂತಂದ್ರೆ, ನನ್ನ ಹತ್ರ ಫೈನಾನ್ಷಿಯಲ್ ಫ್ರೀಡಮ್ ಇರಬೇಕು. ನಾನು ಯಾವುದೇ ಬಟ್ಟೆ ತಗೊಳ್ಬೇಕು ಅಂತಂದ್ರೆ ನಾನು ರೇಟ್ ಲಿಸ್ಟ್ ನೋಡಬಾರ್ದು. ನಾನು ಹೊಟ್ಟೆ ತಿನ್ಬೇಕು ಅಂತಂದ್ರೆ ಹೋಟ್ಲಿಗೆ ಹೋಗಿ ಮೆನು ನೋಡಬಾರ್ದು. ನನಗೆ ಸಾಲ ಇರಬಾರ್ದು, ನನ್ನ ಕೈ ತುಂಬಾ ದುಡ್ಡು ಇರಬೇಕು ಅಂತ ಈ ತರ ಕನಸಿತ್ತು ನನಗೆ. ಆದ್ರೆ ನನಗದು ಮೊಬೈಲ್ ಅಂಗಡಿನಲ್ಲೂ ಆಗ್ಲಿಲ್ಲ. ಅದಕ್ಕೋಸ್ಕರ ಇನ್ನೂ ಜಾಸ್ತಿ ದುಡಿಮೆ ಮಾಡಬೇಕು, ನನಗೆ ಬೇರೆ ಅವಕಾಶ ಹುಡ್ತಾ ಇದ್ದಾಗ ರಿಯಲ್ ಎಸ್ಟೇಟ್ ಸಿಕ್ತು. ಅದ್ರಲ್ಲಿ 50 ಲಕ್ಷ ನಾನು ಕಳ್ಕೊಂಡೆ ರಾತ್ರಿ. 65 ಲಕ್ಷ ಸಾಲ ಆಯ್ತು. ಆಗ ನನಗೆ ಸಿಕ್ಕಿದ್ದು ಮೋದಿ ಕೇರ್ ಅನ್ನುವಂತ ಒಂದು ಅವಕಾಶ 2017ರಲ್ಲಿ. ನನ್ನ ಸ್ನೇಹಿತರು ಆವತ್ತು, ನಾನು ಈ ಅವಕಾಶವನ್ನು ನನ್ನ ಒಂದಷ್ಟು ಜನ ಸ್ನೇಹಿತರಿಗೆ ಅವಕಾಶ ಕೊಟ್ಟಿದ್ದೆ, ಬಾ ಮರೆ ನಾವು ಒಟ್ಟಿಗೆ ಜೊತೆಯಾಗಿ ಬಿಸ್ನೆಸ್ ಮಾಡೋಣ ಅಂತ. ಇಲ್ಲ, ನಾನು ಇದು ಮಾಡಲ್ಲ, ಇದು ನನಗೆ ಗೊತ್ತಿಲ್ಲ, ಇದು ನಡೆಯಲು ಗ್ಯಾರಂಟಿ ಇಲ್ಲ ಅಂತ ಹೇಳಿ ಅವರು ಬೇರೆ ಯಾವುದಕ್ಕೂ ಹೋದ್ರು. ಸ್ನೇಹಿತರೆ, ಇವತ್ತು ನನಗವ್ರು ಸಿಗ್ತಾ ಇದ್ದಾರೆ. ಇವತ್ತು ಕೂಡ ಅವ್ರ ಮನೆಯಲ್ಲಿಯ ವ್ಯವಸ್ಥೆಯನ್ನ ನೋಡಿದಾಗ ನನಗೆಲ್ಲೋ ದುಃಖ ಆಗತ್ತೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ನಮಗ್ ತುಂಬಾ ಸಲ ಅನ್ಸುತ್ತೆ, ನಮಗೆ ನಾವಿರುವಂತ ವ್ಯವಸ್ಥೆಯಲ್ಲಿ, ನಾವು ಮಾಡುವಂತ ಜಾಬ್ ಅಲ್ಲಿ, ನಾವು ಮಾಡುವಂತ ಬಿಸ್ನೆಸ್ ಅಲ್ಲಿ ನಾವೆಲ್ಲವನ್ನು ಪಡ್ಕೊಳ್ಬಹುದು ಅಂತ. ಆದ್ರೆ ಒಂದ್ಸಲ ನೀವು ಮಾಡುವ ಬಿಸ್ನೆಸ್ ಇರ್ಬೋದು, ನೀವು ಮಾಡುವ ಜಾಬ್ ಇರ್ಬೋದು, ಅಲ್ಲಿ ಎಲ್ಲಿ ತನಕ ನೀವು ಮುಟ್ಟಬಹುದು, ನಿಮ್ ಕನಸಿಗೆ ಈಡೇರಿಸಿಕೊಳ್ಳುವಷ್ಟು ಸಂಪಾದನೆ ಅಲ್ಲಿ ಮಾಡ್ಲಿಕ್ಕೆ ಆಗತ್ತಾ ಇಲ್ವಾ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇಲ್ಲ, ನಮ್ಮ ಜೀವನ ಖಂಡಿತ ವೇಸ್ಟ್ ಆಗತ್ತೆ. ಮುಂದೆ ಒಂದ್ ದಿವಸ ತುಂಬಾ ಕಷ್ಟದಲ್ಲಿ ಬೀಳ್ತೀವಿ. ಎಸ್ ಸ್ನೇಹಿತರೆ, ಈ ಅವಕಾಶ ನನಗೆ ಸಿಕ್ತು, ಬಹಳ ಖುಷಿ ಇದೆ. ದೇವರಂತ ವ್ಯಕ್ತಿ, ದೇವರಂತ ಅವಕಾಶ ನನಗೆ ಕೊಟ್ರು. ಇವತ್ತು ನಾನು 67 ಲಕ್ಷ ಸಾಲ ನಾನು ತೀರಿಸಿದ್ದೀನಿ. ಸುಮಾರು ಈಗ ನಾಡ್ದು ಅಕ್ಟೋಬರ್, ಈ ವರ್ಷದ ಅಕ್ಟೋಬರ್ 10ನೇ ತಾರೀಕು ಬಂದ್ರೆ ಈ ಅವಕಾಶ ನನಗೆ ಸಿಕ್ಕಿ 8 ವರ್ಷ ಕಂಪ್ಲೀಟ್ ಆಗತ್ತೆ. ಈ 8 ವರ್ಷದಲ್ಲಿ ಈ ಅವಕಾಶದ ಮೂಲಕ, ಇದೇ ಕ್ವಾಲಿಟಿ ಪ್ರಾಡಕ್ಟ್ಸ್ ಮೂಲಕ ನಾನೊಂದಿಷ್ಟು ಜನರಿಗೆ ತಿಳಿಸಿದ್ದಕ್ಕೆ ಇವತ್ತು ನಾನು ಒಟ್ಟು ದುಡಿದಿರುವಂತದ್ದು ಸುಮಾರು 5 ಕೋಟಿ ಹಣ. 5 ಕೋಟಿ. ಈ ನಂಬರ್ಸ್ ಗಳನ್ನ ನಾವು ನೋಡ್ಲೂ ಇಲ್ಲ ಲೈಫಲ್ಲಿ. ಇಷ್ಟು ದುಡ್ಡನ್ನ ನಮ್ ಕಣ್ಣಲ್ಲೂ ಕಂಡಿಲ್ಲ. ಆದ್ರೆ ಈ ಬಿಸ್ನೆಸ್ ಅಲ್ಲಿ ಇವತ್ತು ತಗೊಂಡಿದ್ದೇನೆ. ಜೊತೆಗೆ ನಾನ್ ಮಣಿಪಾಲದಲ್ಲಿ ಬಿಸ್ನೆಸ್ ಮಾಡ್ಬೇಕಾದ್ರೆ, ಮೊಬೈಲ್ ಶಾಪ್ ಮಾಡ್ಬೇಕಾದ್ರೆ, ದೊಡ್ಡ ದೊಡ್ಡ ಶ್ರೀಮಂತ ವ್ಯಕ್ತಿಗಳೆಲ್ಲರೂ ಐಷಾರಾಮಿ, BMW, ಬೆನ್ಸ್ ಕಾರಲ್ಲಿ ಓಡಾಡ್ತಾ ಇದ್ರು. ಕನ್ಸಿತ್ತು ಎಂದೋ ಒಂದ್ ದಿವಸ ಈ ಕಾರಲ್ಲಿ ಕೂತ್ಕೊಂಡು ಒಂದು ಟ್ರಾವೆಲ್ ಮಾಡ್ಬೇಕು ಅಂತ.
ಆದ್ರೆ ಈ ಅವಕಾಶದ ಒಳಗಡೆ ಇವತ್ತು ನಾನು ಸ್ವಂತ 60 ಲಕ್ಷದ BMW ಕಾರಲ್ಲಿ ಓಡಾಡ್ತಾ ಇದ್ದೀನಿ, 45 ಲಕ್ಷದ ಎಂಡೋವರ್ ಕಾರ್ನಲ್ಲಿ, ದೈತ್ಯ ಕಾರ್ನಲ್ಲಿ ಓಡಾಡ್ತಾ ಇದ್ದೀನಿ. ಸಾಲ ಇದ್ದಂತ ವ್ಯಕ್ತಿ ಇವತ್ತು ಕ್ಯಾಶ್ ಕೊಟ್ಟು 1.5 ಕೋಟಿ ಕೊಟ್ಟು ನಾನೊಂದು ಫಾರ್ಮ್ ಹೌಸ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ಪ್ರಾಪರ್ಟಿಯನ್ನು ಕೂಡ ಈ ಬಿಸ್ನೆಸ್ ಮೂಲಕ ನಾನು ಮಾಡಿದ್ದೇನೆ. ಬರೀ ಇಷ್ಟು ಮಾತ್ರ ಅಲ್ಲ, 5,000, 10,000 ಈ ರೀತಿ ನನಗೆ 5,000 ಸಿಕ್ಕರೆ ಸಾಕು. ಎಲ್ಲರಿಗೂ ಲಕ್ಷಗಟ್ಟಲೆ ದುಡಿಬೇಕು ಅಂತ ಕನಸಿರೋದಿಲ್ಲ. ಎಷ್ಟೋ ಜನ ಇರ್ತಾರೆ, ಸರ್ ನಾನು ಜಾಬ್ ಮಾಡ್ತಾ ಇದ್ದೀನಿ, ನನಗೆ ಪಾರ್ಟ್ ಟೈಮ್ ಅಲ್ಲಿ ಒಂದು 5,000 ದುಡಿಯೋದಿದ್ರೆ ಹೇಳ್ಕೊಡಿ ಸರ್, ನಿಮ್ ಬಿಸ್ನೆಸ್ ಅಲ್ಲಿ ಆಗತ್ತಾ? ಸರ್ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಬಟ್ ನನ್ನ ಬಿಸ್ನೆಸ್ ಅಲ್ಲಿ ನನ್ನ ಸಾಲದ ಬಡ್ಡಿ ಕಟ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ಇನ್ನೊಂದು ಎಕ್ಸ್ಟ್ರಾ 20,000 ಬರಬೇಕು, ನಿಮ್ ಇದ್ರಲ್ಲಿ ಅವಕಾಶ ಇದೆಯಾ ಅಂತ ಕೇಳಿದ್ರು. ಅಂತವರಿಗೆ ಇವತ್ತು 100 ಅಲ್ಲ, ಸಾವಿರಾರು ಜನರಿಗೆ ಇವತ್ತು ಈ ಬಿಸ್ನೆಸ್ ಮೂಲಕ ಸಂಪಾದನೆ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಸರ್ ನನಗೆ ಕಾರ್ ತಗೊಳ್ಬೇಕು ಅಂತ ಕನ್ಸಿದೆ ಸರ್, ನನ್ನ ಹತ್ರ ಸೆಕೆಂಡ್ ಹ್ಯಾಂಡ್ ಸ್ಕೂಟಿ ಇದೆ, ಸೆಕೆಂಡ್ ಹ್ಯಾಂಡ್ ಬೈಕ್ ಇದೆ, ಬಟ್ ನನ್ನ ಬಿಸ್ನೆಸ್ ಅಲ್ಲಿ ನನ್ನ ಜಾಬ್ ಅಲ್ಲಿ ಆಗ್ತಾ ಇಲ್ಲ ಸರ್, ಇಲ್ಲ ಆಗತ್ತಂತ. ಇವತ್ತು ಹೆಚ್ಚು ಕಡಿಮೆ 90ಕ್ಕೂ ಹೆಚ್ಚು ಜನ ಸ್ವಂತ ಕಾರು ನನ್ನ ಜೊತೆ ಬಂದಂತವ್ರು ಪಡ್ಕೊಂಡಿದ್ದಾರೆ. 70ಕ್ಕೂ ಹೆಚ್ಚು ಜನ ಲಕ್ಷ ಆದಾಯವನ್ನ ಪಡ್ಕೊಂಡಿದ್ದಾರೆ. ಸ್ನೇಹಿತರೆ, ಇದು ಸೋಪು ಶಾಂಪು ಬಿಸ್ನೆಸ್ ಅಲ್ಲ, ಇದು ಸೋಪ್ ಬಿಸ್ನೆಸ್ ಅಲ್ಲ, ದಿಸ್ ಇಸ್ ದ ಹೋಪ್ ಬಿಸ್ನೆಸ್. ನಿಮಗೆ ಈ ಬಿಸ್ನೆಸ್ ಅರ್ಥ ಆದ್ರೂ ಈ ಬಿಸ್ನೆಸ್ ಮಾಡಿ, ಅರ್ಥ ಆಗಿಲ್ಲ ಅಂದ್ರೆ ಖಂಡಿತ ನಿಮಗೆ ಈ ಲಿಂಕ್ ನ ಯಾರು ಕಳಿಸಿದ್ದಾರೆ, ನಿಮಗೆ ಯಾವ ವ್ಯಕ್ತಿ ಈ ಅವಕಾಶ ಕೊಟ್ಟಿದ್ದಾರೆ, ದಯವಿಟ್ಟು ಅವ್ರ ಜೊತೆಗೆ ಮಾತ್ರ ಕೂತ್ಕೊಂಡು ಕ್ಲಿಯರ್ ಆಗಿ ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದು ತಿಳ್ಕೊಳ್ಳಿ. ಅಂತ ಒಂದು ಅದ್ಭುತ ಅವಕಾಶ. ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಬಿಸ್ನೆಸ್ ಅನ್ನ ಮಾಡಿ ಇವತ್ತು ಇಷ್ಟು ದೊಡ್ಡ ವ್ಯಕ್ತಿ ಆಗ್ತಾರೆ, ಇಷ್ಟೆಲ್ಲ ರೆವಲ್ಯೂಷನ್ ಆಗತ್ತೆ ಅಂತಂದ್ರೆ ಭಾರತದ ಪ್ರತಿಯೊಬ್ಬ ವ್ಯಕ್ತಿಗೂ, ಕನಸಿರುವಂತ ವ್ಯಕ್ತಿಗೆ, ಕಷ್ಟಪಡ್ಲಿಕ್ಕೆ ತಯಾರಿರುವಂತ ವ್ಯಕ್ತಿಗೆ, ಎಲ್ಲರಿಗೂ ಕೂಡ ಇಲ್ಲಿ ಅವಕಾಶ ಇದೆ. ಸೊ ಇದು ನನ್ನ 3 ಕಾರ್. ಥ್ಯಾಂಕ್ ಯು ನಮೋ ಸರ್. ಸೊ ನಾನು ಮೋದಿಕೇರ್ ಮೂಲಕ ತಗೊಂಡಂತಹ ಈ ಒಂದು 3 ಕಾರ್ನ ನೀವು ನೋಡಿದಿರಿ. ಸೊ ಬರೀ ಇಷ್ಟೇ ಅಲ್ಲ, ಇನ್ನು ತುಂಬಾ ಬೇಕಾದಷ್ಟು ಎಲ್ಲವನ್ನು ಕೂಡ ಅವಕಾಶದಲ್ಲಿ ಪಡ್ಕೋಬಹುದು. ನಾನು ಫೈನಲ್ ಆಗಿ ಒಂದು ಮಾತು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಸ್ನೇಹಿತರೆ. ದೇವರು, ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡು ಚಿಂತೆ ಮಾಡ್ಬೇಕಾಗಿದ್ದಾಗ ದೇವ್ರಿಗೆ ಬೈಕೊಳ್ತಾ ಇದ್ದೆ, ದೇವ್ರೇ ನನ್ನ ಲೈಫ್ ಈ ತರ ಮಾಡ್ಬಿಟ್ಟೆಲ್ಲಪ್ಪ, ನಾನ್ ಕಷ್ಟಪಟ್ಟು ಏನೋ ಮಾಡ್ಬೇಕು ಅಂತ ಬಿಸ್ನೆಸ್ ಮಾಡ್ಲಿಕ್ಕೆ ಹೋದೆ, ಅಲ್ಲೂ ನನ್ನ ಲಾಸ್ ಮಾಡ್ಬಿಟ್ಟೆಲ್ಲಪ್ಪ, ನನಗೆ ಯಾಕೆ ಈ ರೀತಿ ಮಾಡ್ತಾ ಇದ್ಯಾ, ನನಗೆ ಯಾಕೆ ಶಾಪ ಕೊಡ್ತಾ ಇದ್ಯಾ ಅಂತ ನಾನು ದೇವ್ರ ಹತ್ರ ನಾನು ದೇವ್ರಿಗೆ ಬೈಕೊಳ್ತಾ ಇದ್ದೆ. ಅದಾಗ್ಲೇ ನನ್ನ ಕಣ್ಣು ಮುಂದೆ ಒಬ್ಬ ವ್ಯಕ್ತಿ ರೋಲ್ಸ್ ರಾಯ್ ಕಾರಲ್ಲಿ ಹೋದ್ರು. ನಾನ್ ಮತ್ತೆ ದೇವ್ರಿಗೆ ಬೈಕೊಂಡೆ, ದೇವ್ರ ನೀನ್ ಆ ವ್ಯಕ್ತಿಗೆ ವರ ಕೊಟ್ಟೆ, ನನಗೆ ಯಾಕೆ ಶಾಪ ಕೊಟ್ಟೆ ಅಂತ. ಆದ್ರೆ ನನ್ಗೆ ಆಮೇಲೆ ಅರ್ಥ ಆಗಿದ್ದು, ದೇವರು ಯಾರಿಗೂ ವರ ಕೊಡೋದು ಇಲ್ಲ, ಶಾಪ ಕೊಡೋದು ಇಲ್ಲ. ದೇವರು ಒಂದು ಅವಕಾಶ ಕೊಡ್ತಾನೆ, ದೇವರು ಒಂದು ಅವಕಾಶ ಕೊಡ್ತಾನೆ. ಆ ಅವಕಾಶವನ್ನ ಯಾರು ಉಪಯೋಗಿಸಿಕೊಳ್ತಾರೆ ಅದು ಅವರ ಪಾಲಿಗೆ ವರ ಆಗತ್ತೆ. ಆ ಅವಕಾಶವನ್ನ ಯಾರು ಬಿಡ್ತಾರೆ ಅದು ಅವರ ಪಾಲಿಗೆ ಶಾಪವಾಗಿ ಪರಿಣಾಮ ಆಗ್ಬೋದು. ಆದ್ರೆ ನನ್ನ ಪಾಲಿಗೆ 7 ವರ್ಷದ ಹಿಂದೆ ನಾನು ಕನಸು ಕೊಟ್ಕೊಂಡು ಸಂಕಷ್ಟದಲ್ಲಿದ್ದಾಗ, ಏನೋ ಒಂದು ಮಾಡ್ಬೇಕು ಅಂತ ಕಾಯ್ತಾ ಇದ್ದಾಗ ನನಗೆ ಸಿಕ್ಕಂತಹ ಒಂದು ಅವಕಾಶವೇ ದಟ್ ಈಸ್ ಒನ್ ಅಂಡ್ ಓನ್ಲಿ ಮೋದಿ ಕೇರ್. ವಿಶ್ ಯು ಆಲ್ ದ ಬೆಸ್ಟ್. ಈ ಅವಕಾಶ ನಿಮ್ಮ ಬದುಕನ್ನ ಬದಲಾಯಿಸುತ್ತೆ. ಯಾಕಂದ್ರೆ ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಈ ಒಂದು ವ್ಯವಸ್ಥೆ ವಾರ್ಷಿಕವಾಗಿ 297 ಕೋಟಿ ಟರ್ನ್ ಓವರ್ ಮಾಡ್ತಾ ಇತ್ತು. 297 ಕೋಟಿ ಟರ್ನ್ ಓವರ್. ಆವಾಗ ನನ್ಗೆ ಅವಕಾಶ ಕೊಟ್ಟಂತ ನನ್ನ ದಿವ್ಯದರ್ ಸರ್ ಹೇಳಿದ್ರು, ರವಿ ಈ ಅವಕಾಶದೊಳಗಡೆ ನೀನಿರು, ನೀನ್ ಕಷ್ಟಪಡು, ಮುಂದಿನ 5 ವರ್ಷಗಳಲ್ಲಿ ಇವತ್ತೇನ್ 297 ಕೋಟಿ ಟರ್ನ್ ಓವರ್ ಇದೆ, ಅದರಲ್ಲಿ 50% ಹಣ ಇವತ್ತು ಬಿಸ್ನೆಸ್ ಮಾಡೋರಿಗೆ ಬರ್ತಾ ಇದೆ. ಮುಂದಿನ 5 ವರ್ಷಗಳಲ್ಲಿ ಈ ಬಿಸ್ನೆಸ್ 2,000 ಕೋಟಿ ಟರ್ನ್ ಓವರ್ ಆಗುತ್ತೆ. ಆಗ ಅದ್ರಲ್ಲಿ 1,000 ಕೋಟಿ ಹಣ, 50% ಹಣ ಯಾರು ಈ ಬಿಸ್ನೆಸ್ ಒಳಗಡೆ ಇದ್ದಾರೆ ಅವ್ರಿಗೆ ಬರುತ್ತೆ. ನಿನ್ನ ಸಾಮರ್ಥ್ಯ 1,000 ತಗೊಳ್ಬೇಕಾ, 2,000 ದುಡಿಬೇಕಾ, 5,000 ದುಡಿಬೇಕಾ, 5 ಲಕ್ಷ ದುಡಿಬೇಕಾ, 10 ಲಕ್ಷ ದುಡಿಬೇಕಾ, ಎಷ್ಟಿದೆ ನಿನ್ನಷ್ಟು ಸಾಮರ್ಥ್ಯಕ್ಕೆ ತಕ್ಕಂತೆ, ನಿನ್ನ ಕೆಲಸಕ್ಕೆ ತಕ್ಕಂತೆ, ನಿನ್ನ ಬಿಸ್ನೆಸ್ ತಕ್ಕಂತೆ ನಿನಗೆ ದುಡ್ಡು ಸಿಗುತ್ತೆ. ನೀನ್ ಸೀರಿಯಸ್ ಆಗಿ ಕಮಿಟ್ ಆಗುವಂದ್ರು 100% ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ಮೋದಿ ಕೇರ್ ವಾರ್ಷಿಕವಾಗಿ 200 ಅಲ್ಲ 2,000 ಕೋಟಿ ಟರ್ನ್ ಓವರ್ ಮಾಡ್ತಾ ಇದೆ. 297 ಕೋಟಿ ಟರ್ನ್ ಓವರ್ ಆಗ್ಬೇಕಾದ್ರೆ ನಾನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಕಂಪ್ನಿ ಟರ್ನ್ ಓವರ್ ಇತ್ತು 297 ಕೋಟಿ. ನನಗೆ ತಿಂಗಳಿಗೆ ಚೆಕ್ ಬಂದಿದ್ದು 190 ರೂಪಾಯಿ. ಈಗ 2,000 ಕೋಟಿ ಟರ್ನ್ ಓವರ್ ಆಗಿದೆ. ನನ್ನ ಒಂದು ತಿಂಗಳ ಹೈಯೆಸ್ಟ್ ಇನ್ಕಮ್ 14,74,000 ರೂಪಾಯಿ ನಾನು ತಗೊಂಡಿದ್ದೀನಿ. ದಿಸ್ ಇಸ್ ದ ಪವರ್ ಆಫ್ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಈಗ ಯಾಕೆ ನಾನು ಮತ್ತೆ ಈ ಫೋರ್ಸ್ ಅಲ್ಲಿ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಈಗ ಬಂದಿರತಕ್ಕಂತಹ ಒಂದು ಸಮೀರ್ ಮೋದಿ ಇನ್ಫಿನಿಟಿ ಪ್ಲಾನ್, ಇವತ್ತು ನಾವೆಲ್ಲ ನೋಡ್ತಾ ಇದೀವಿ. ಎಲ್ಲೇ ಹೋದ್ರು ಕೂಡ ಮತ್ತೆ ಒಂದಷ್ಟು ಜನ ಕನಸುಗಾರರು, ಎಸ್ ನಾನೇನೋ ಮಾಡ್ಬೇಕು ಅಂತ ಮತ್ತೆ ಮೋದಿ ಕೇರಿಗೆ ಬರ್ತಾ ಇದ್ದಾರೆ.
ಮತ್ತೆ ಮೋದಿ ಕೇರಲ್ಲಿ ಏನೋ ಒಂದು ಹೊಸ ಪ್ಲಾನ್ ಬಂದಿದೆ ಅಂತೆ, ನನ್ನ ಲೈಫ್ ಚೇಂಜ್ ಆಗತ್ತಂತೆ, ಎಲ್ಲಿ ಹೋದ್ರು ಕೂಡ ಜನ ಇವತ್ತು ಸಮರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಸೊ ಇವತ್ತು ಮತ್ತೆ ವಾಪಸ್ ದಿನಕ್ಕೆ 5,000-6,000 ಜನ ಈ ಬಿಸ್ನೆಸ್ ನಲ್ಲಿ ಭಾರತದಾದ್ಯಂತ ನಮ್ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಅದಕ್ಕೆ ಕಾರಣ ದ ಒನ್ ಅಂಡ್ ಓನ್ಲಿ ಸಮೀರ್ ಮೋದಿ ಇನ್ಫಿನಿಟಿ ಪ್ಲಾನ್. ಈ ಪ್ಲಾನ್ ಎಲ್ಲರ ಬದುಕಿನ ಪ್ಲಾನ್ಗೆ ಒಂದು ಪ್ಲಾನ್ ಕೊಡುತ್ತೆ, ಎಲ್ಲರ ಜೀವನವನ್ನ ಬದಲಾಯಿಸುತ್ತೆ. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಅವಕಾಶಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ದಿವೇಂದ್ರ ಶೆಟ್ಟಿ ಸರ್, ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ರವಿ. ಸೊ ವಂಡರ್ಫುಲ್. ಸೊ ಒಬ್ಬ SSLC ಓದ್ದವ ಇಷ್ಟು ಚೆನ್ನಾಗಿ ಮಾತಾಡ್ತಾನ ಅನ್ನುವಂತ ಪ್ರಶ್ನೆ ಇವತ್ತು ಎಷ್ಟೋ ಜನ ಕಾಡಿಸಬಹುದು. ಯಾಕೆ ಅದು ಕಾಡತ್ತೆ ಅಂತ ಕೇಳಿದ್ರೆ, ಯಾಕೆ ಈ ವಯಸ್ಸಲ್ಲಿ ಆ ವೈಬ್ರೇಷನ್ ಬರುತ್ತೆ ಅಂತ ಕೇಳಿದ್ರೆ, ನೀವು ಅನುಭವಿಸಿರುವಂತ ಕಷ್ಟಗಳು ಅಂಡ್ ಸೋಲು ಅವಮಾನ ಅದೆಲ್ಲದಕ್ಕೂ ಕೂಡ ಮೋದಿ ಕೇರಲ್ಲಿ ಬಂದು ಕೊಟ್ಟಿರುವಂತ ಆನ್ಸರ್ ಈ ಎಲ್ಲ ಮಾತುಗಳನ್ನ ಆಡಿಸಿದೆ. ಸೊ ನಿಜವಾಗ್ಲೂ ಒಬ್ಬ ರೋಲ್ ಮಾಡೆಲ್ ಆಗಿ ಸಾವಿರಾರು ಜನರಿಗೆ ಒಬ್ಬ ಯೂತ್ ಐಕಾನ್ ಆಗಿ ಇವತ್ತು ಕಾಣಿಸ್ಕೊಂಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ನಿಮ್ಮ ಮಾತಿಂದ ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆಗಿದೆ. ನಾವೇನ್ 40 ನಿಮಿಷಗಳ ಕಾರ್ಯಕ್ರಮ ಅಂತ ಹೇಳಿದ್ವಿ, ಕಂಪ್ಲೀಟ್ ಆಗಿ 40 ನಿಮಿಷ ಇಲ್ಲಿ ಮುಗ್ದಿದೆ. ಸ್ನೇಹಿತರೆ, 300 ಜನ ಇವತ್ತು ಈ ಕಾನ್ಸೆಪ್ಟ್ ಅಲ್ಲಿ ಇದ್ದೀರಿ. ತುಂಬಾ ಜನ ಹಳಬರು ಕೂಡ ಇವತ್ತು ಇಲ್ಲಿ ಜಾಯ್ನ್ ಆಗಿರ್ಬೋದು ಅಂಡ್ ಹೊಸಬರು ಕೂಡ ಜಾಯ್ನ್ ಆಗಿರ್ಬೋದು. ನಾವು ಮೋದಿಕೇರಿಗೆ ಬಂದವಾಗ 8 ವರ್ಷಗಳ ಹಿಂದೆ. ಸೊ ತುಂಬಾ ಸ್ವಲ್ಪ ಟಫ್ ಇತ್ತು. ತುಂಬಾ ಜನಕ್ಕೆ ಮೋದಿಕೇರ್ ಬಗ್ಗೆ ಗೊತ್ತಿರ್ಲಿಲ್ಲ, ಇಷ್ಟು ಪ್ರಾಡಕ್ಟ್ ಗಳು ಕೂಡ ಇರ್ಲಿಲ್ಲ, ಹೇಗೆ ಬಿಸ್ನೆಸ್ ಮಾಡ್ಬೇಕು ಅನ್ನುವಂತ ಐಡಿಯಾಗಳನ್ನು ಕೂಡ ಜಾಸ್ತಿ ನಮ್ಗೆ ತಿಳ್ಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಈಗ ಅಪರ್ಚುನಿಟಿ ಬಹಳ ದೊಡ್ಡದಾಗಿದೆ. ಸೊ ನಿಮ್ಗೆ ಯಾರು ಈ ಅವಕಾಶವನ್ನು ಕೊಟ್ಟಿದ್ದಾರೆ ಆ ವ್ಯಕ್ತಿ ಹತ್ರ ಇನ್ನೊಂದ್ಸಲ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಕೇಳಿ. ಅಂಡ್ ಈ ಬಿಸ್ನೆಸ್ ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ನೀವು ಖುಷಿ ಪಡ್ಬೇಕು. ಯಾಕೆ ಕೇಳಿದ್ರೆ, ಇನ್ನೂ ಮೋದಿ ಕೇರ್ ಒಳಗಡೆ ಹತ್ರ 1 ಕೋಟಿ 2 ಕೋಟಿ ಜನ ಮಾತ್ರ ಇರೋದಷ್ಟೇ. ಆದ್ರೆ 140 ಕೋಟಿ ಜನ ಇರುವಂತ ಈ ದೇಶದಲ್ಲಿ ಎಷ್ಟು ಜನಕ್ಕೆ ಈ ಅಪರ್ಚುನಿಟಿನ ನಾವು ರೀಚ್ ಮಾಡ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ಅದ್ಭುತವಾದಂತ ಒಂದು ಬಿಸ್ನೆಸ್ ಅನ್ನ ಕಟ್ಟೋದಕ್ಕೆ ನಿಮ್ಗೆ ಅವಕಾಶ ಇದೆ. ಯಾವ್ದೋ ಸಣ್ಣ ಪುಟ್ಟ ಬಿಸ್ನೆಸ್, ಸಣ್ಣ ಪುಟ್ಟ ಇದು ಅಂತ ಹೇಳಿ ಅಂದ್ಕೊಂಡು ಹೊರಗಡೆ ಇದ್ದವರು, ರವಿ ತುಂಬಾ ಚೆನ್ನಾಗಿ ಹೇಳಿದ್ರು, 7 ವರ್ಷದಿಂದ ಅವ್ರ ಜೊತೆ ಬರ್ಬೇಕು ಅಂತ ಅನ್ಕೊಂಡವ್ರೆಲ್ಲ ಬರದೆ ಹೊರಗಡೆ ಇದ್ದವ್ರು ಯಾರು ಕೂಡ ಇವತ್ತು ರೋಲ್ಸ್ ರಾಯ್ಸ್ ಮತ್ತೊಂದ್ರಲ್ಲಿ ಓಡಾಡ್ತಾ ಇಲ್ಲ. ಅವ್ರು ಅದೇ ನಾರ್ಮಲ್ ಜೀವನ ನೋಡ್ತಾ ಇದ್ದಾರೆ. ಯಾರು ನಂಬ್ಕೊಂಡು ಇವತ್ತು ಸೀರಿಯಸ್ ಆಗಿ ಇದ್ರೊಳಗಡೆ ಬಂದಿದ್ದಾರೋ ಅವರಂತೂ 100% ಒಂದು ಅದ್ಭುತ ಜೀವನವನ್ನು ಕಟ್ಕೊಂಡಿದ್ದಾರೆ ಅನ್ನೋದಕ್ಕೆ. ಸೊ ಇಲ್ಲಿ ರವಿ ಅವರ ಎಕ್ಸಾಂಪಲ್ ಅನ್ನ ನೀವು ನೋಡಿದಿರಿ. ಸೊ ಇಂತ 100 ಎಕ್ಸಾಂಪಲ್ ಗಳು ನಿಮ್ ಕಣ್ಣು ಮುಂದ್ಗಡೆ ಕಾಣ್ಲಿಕ್ಕೆ ಸಿಗುತ್ತೆ. ಸೊ ಇದ್ರ ಬಗ್ಗೆ ಏನ್ ನೀವು ತಿಳ್ಕೊಳ್ಬೇಕು, ಸೊ ಇಮಿಡಿಯೇಟ್ ಆಗಿ ನಿಮ್ಗೆ ಯಾರು ಈ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ಅವ್ರ ಹತ್ರ ತಿಳ್ಕೊಳ್ಳಿ. ಅಂಡ್ ಹಳಬರು ಯಾರೆಲ್ಲ ಜಾಯ್ನ್ ಆಗಿದ್ದೀರಿ, ನೀವು ಇನ್ನೊಂದ್ಸಲ ನಿಮ್ಮ ಟಾಪ್ ಅಪ್ ಲೈನ್ ಹತ್ರ ಈ ವಿಚಾರದ ಬಗ್ಗೆ, ಹೊಸ ಪ್ಲಾನ್ ಬಗ್ಗೆ ಇನ್ನಷ್ಟು ಕ್ಲಾರಿಟಿಯನ್ನು ತಗೊಂಡು ಸೊ ದೊಡ್ಡ ಮಟ್ಟದಕ್ಕೆ ರೆವಲ್ಯೂಷನ್ ಮಾಡೋದಕ್ಕೆ ತಯಾರಾಗಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ರವಿ. ಅಂಡ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತು ಸಂಡೆಯ ಈ ಒಂದು 40 ನಿಮಿಷವನ್ನ ನಮ್ಮ ಜೊತೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ಶುಭ ದಿನ.